ಹಾಯ್ ಹಲೋ ನಮಸ್ತೆ. ನಮಸ್ತೆ ನಾನು ನಿಮ್ಮ ರಾಹುಲ್. ನಮ್ಮ ಪ್ರೀತಿಯ ರಾಹುಲ್ ಸದಿಕರ್. ಇನ್ನೇನಪ್ಪ ವಿಶೇಷದಿಂದ ಬಂದಾಗ 2026-27ನೇ ಸಾಲಿನ ಕೇಂದ್ರ ಬಜೆಟ್ ಅಂತೂ ಮಂಡನೆಯಾಗೈತಿ ಅದಲ್ವಾ? ಆ ಕೇಂದ್ರ ಬಜೆಟ್‌ನ ಕುರಿತು ಒಂದಿಷ್ಟು ಮಾಹಿತಿ ಹೈಲೈಟ್ಸ್‌ಗಳು ಅಂದ್ರೆ ಯಾವುದಕ್ಕೆ ಎಷ್ಟು ಕೊಟ್ಟಿದ್ರು ಅದಲ್ವಾ? ಅಂತಕ್ಕಂಥ ಒಂದಿಷ್ಟು ಕರೆಂಟ್ ಅಫೇರ್ಸ್ ಮತ್ತು ಜಿಕೆ ಮಾಹಿತಿ ನೋಡ್ಕೊಂತ ತಗೊಂಡ್ ಬರ್ರಿ. ಇವಾಗ ಪ್ರಮುಖವಾಗಿ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್‌ದಾಗ. ನೋಡ್ರಿ 2026-27ರಲ್ಲಿ 7ನೇ ಸಾಲಿನ ಏನ್ ಗೊತ್ತೇನ್ರಿ ಬಜೆಟ್ ಅಂತಕ್ಕಂಥ ಯಾರು ಮಂಡಿಸ್ತಾರೆ ಗೊತ್ತಾ? ನಿರ್ಮಲಾ ಸೀತಾರಾಮನ್ ಅವರು. ಈ ನೋಡಿ ಸತತ 9ನೇ ಬಜೆಟ್ ಮಂಡಿಸಿ ದಾಖಲೆ. ಈ ಬಾರಿ 1.25 ತಾಸಿನ ಬಜೆಟ್ ಅಂದ್ರ ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್‌ದಾಗ. 1 ಗಂಟೆ 25 ನಿಮಿಷ ಬಜೆಟ್ ಮಂಡಿಸ್ತಾರಂತ್ರಿ. ಇವ್ರು ನೋಡ್ರಿ 2019 ರೀ. ಯಾವಾಗಪ್ಪ ಅಂದ್ರೆ 2000 ನೋಡ್ರಿ 19ರಿಂದ 2026 ತನಕ ಮೀನ್ಸ್ ಏನ್ ಗೊತ್ತೇನ್ರಿ ಟೋಟಲ್ 9 ಬಾರಿ ಏನ್ ಗೊತ್ತಾ ಬಜೆಟ್ ಮಂಡಿಸಿದ್ದಾರೆ ನೋಡ್ರಿ. ಅದಲ್ವಾ? ಹೇಗೆ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್‌ದಾಗ. ನಿರ್ಮಲಾ ಸೀತಾರಾಮನ್ ಕೇಂದ್ರ ಹಣಕಾಸು ಸಚಿವೆಯಾಗಿ ತಮ್ಮ ವೃತ್ತಿ ಜೀವನದ 9ನೇ ಆಯವ್ಯಯ ಅಂದ್ರೆ ಬಜೆಟ್ ಭಾನುವಾರ ಮಂಡಿಸಿದರೊಂದಿಗೆ ಹಲವು ದಾಖಲೆಗಳನ್ನು ಬರೆದಿದ್ದಾರೆ. ಈ ಹಿಂದೆ ಮೊರಾರ್ಜಿ ದೇಸಾಯಿ ಏನ್ ಗೊತ್ತೇನ್ರಿ 10 ಮತ್ತು ಪಿ ಚಿದಂಬರಂ 9 ಬಜೆಟ್ ಮಂಡಿಸಿದ್ದರು. ನಿರಂತರವಾಗಿ ಇಷ್ಟು ಬಜೆಟ್‌ಗಳನ್ನು ಮಂಡಿಸಿಲ್ಲ. ಅಂದ್ರೆ ಅವ್ರಿಗೆ ಬಿಟ್ಟು ಯಾರು ಮಂಡಿಸಿಲ್ಲ ಅಂತ. ಬಟ್ ಗೊತ್ತಿರ್ಲಿ ಸ್ನೇಹಿತರೆ, ಅತಿ ಹೆಚ್ಚು ಕೇಂದ್ರ ಬಜೆಟ್ ಮಂಡಿಸಿದ ವ್ಯಕ್ತಿ ಯಾರ ಗೊತ್ತೇನ್ರಿ? ಮೊರಾರ್ಜಿ ದೇಸಾಯಿ ಅಂತಕ್ಕಂಥವ್ರು. ಎಷ್ಟು ಬಾರಿ ಮಂಡಿಸ್ತಾರಿ ಸರ್ ಅಂತ ಬಂದಾಗ 10 ಬಾರಿ. ಸೆಕೆಂಡ್ ಪಿ ಚಿದಂಬರಂ ಅದಲ್ವಾ? ನಂತರ ಬಂದ ನೋಡ್ರಿ 3ನೇ ಸಾಲಿನಾಗ ಯಾರು ಗೊತ್ತೇನ್ರಿ? ನಿರ್ಮಲಾ ಸೀತಾರಾಮನ್ ಅಂತಕ್ಕಂಥವ್ರು. ಅದಲ್ವಾ? ಈ ಸಲ ನೋಡ್ರಿ ಎಷ್ಟು ಗಂಟೆಗಳ ಮಾಡಿರಪ್ಪ ಅಂತಂದ್ರ ಪ್ರಮುಖವಾಗಿ ಗೊತ್ತಿರ್ಬೇಕು 1.25 ಅಂದ್ರ 1 ಗಂಟೆ 25 ನಿಮಿಷ ದೀರ್ಘಾವಧಿ ಮಾಡಿದ್ದಾರಂತ್ರಿ. ಬಟ್ ನೋಡ್ರಿ 2019ರಲ್ಲಿ ಅವರು ಮಂಡಿಸಿದ ಮೊದಲ ಬಜೆಟ್ ಏನ್ ಗೊತ್ತೇನ್ರಿ 2 ಗಂಟೆ 8 ನಿಮಿಷ ಆಗಿತ್ತಂತ ನೋಡ್ರಿ. ಅದು ದೇಶದ ಇತಿಹಾಸದಲ್ಲೇ ಅತ್ಯಂತ ಏನ್ ಗೊತ್ತೇನ್ರಿ ಅತ್ಯಂತ ದೀರ್ಘ ಬಜೆಟ್ ಎಂಬ ದಾಖಲೆ ಬರೆದಿತ್ತು. ನೋಡು ಕ್ವಶನ್ ಕೇಳ್ತಿರ್ತಾರೆ. ಸರ್ ಅತಿ ಹೆಚ್ಚು ದೀರ್ಘಾವಧಿ ಕಾಲದಾಗ ಏನ್ ಗೊತ್ತಾ ಬಜೆಟ್ ಮಂಡಿಸಿದಾರೆ ಗೊತ್ತೇನ್ರಿ? ನಿರ್ಮಲಾ ಸೀತಾರಾಮನ್ ರೀ. ಅದಲ್ವಾ? ಎಷ್ಟು ನಿಮಿಷ ಮಾಡಿ ಮಂಡಿಸ್ತಾರಿ ಸರ್ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ನೋಡ್ರಿ. ಎಷ್ಟಂದ್ರ 2 ಗಂಟೆ 8 ನಿಮಿಷ ಅಂತಕ್ಕಂತ ಮಾಡ್ತಾರ್ರಿ ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಕೇಳ್ತಿರ್ತಾರ ಈ ಸಲ ಬಜೆಟ್‌ನ್ಯಾಗ ಆತರ ನೋಡ್ರಿ ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳ್ಬೋದು. ಏನ್ ಗೊತ್ತೇನ್ರಿ 2026-27ನೇ ಸಾಲಿನ ಬಜೆಟ್‌ನ ಗಾತ್ರ ಸರ್ ಎಷ್ಟ್ ಅದರಿ? ನೋಡ್ರಿ 53.47 ಗೊತ್ತೇನ್ರಿ ಲಕ್ಷ ಕೋಟಿ ಅಂತಕ್ಕಂತ ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರ ಎಕ್ಸಾಮ್‌ದಾಗ. ಅದಲ್ವಾ? ಹಾಗಿದ್ರ ಏನ್ ಗೊತ್ತೇನ್ರಿ ಇದು ಎಷ್ಟಾಗುತ್ತಪ್ಪ ಬಂದಾಗ 53 ಲಕ್ಷ ನೋಡಿ ಸ್ನೇಹಿತರೆ ಗೊತ್ತಿರ್ಬೇಕು 53,47,315 ಲಕ್ಷ ಕೋಟಿ ಅಂತಕ್ಕಂಥ ಬಜೆಟ್ ನೋಡ್ರಿ ಈ ಸಲ. ಬಟ್ ಲಾಸ್ಟ್ ಟೈಮ್ ಏನ್ ಗೊತ್ತೇನ್ 2025-26ಕ್ಕೆ ಎಷ್ಟಿತ್ತು ಗೊತ್ತೇನ್ರಿ 50.65 ಲಕ್ಷ ಕೋಟಿ ಆಗಿತ್ತು. ಈ ಸಲ ಸ್ವಲ್ಪ ಹೆಚ್ಚಿಗೆ ಆಗೈತಿ ಬಟ್ ಬಜೆಟ್ ನ ಗಾತ್ರ ಗೊತ್ತಿರ್ರಿ 53.47 ಲಕ್ಷ ಕೋಟಿ ಅಂತ ಬರ್ದಿದ್ರು ನೋಡ್ರಿ ಮೇಲ್ಗಡೆ. ಬಟ್ ಇದು ಗೊತ್ತಿರ್ಬೇಕು 53,47,315 ಲಕ್ಷ ಕೋಟಿ ರೂಪಾಯಿ 2026-27ನೇ ಸಾಲಿನ ಬಜೆಟ್ ಅಂತಕ್ಕಂಥ ಮಂಡನೆ ಆಗಿತ್ತು ನೋಡ್ರಿ. ಹೌದಲ್ವಾ? ನೆಕ್ಸ್ಟ್ ಬಂದಾಗ ನೋಡ್ರಿ ಯಾವ್ಯಾವ ಇಲಾಖೆಗೆ ಎಷ್ಟು ಕೊಟ್ಟಿದ್ದಾರ ನೋಡ್ರಿ. ಈ ಸಲ ಗೊತ್ತೇನ್ರಿ ಸಾರಿಗೆ ಕ್ಷೇತ್ರಕ್ಕೆ 5.98 ಲಕ್ಷ ಕೋಟಿ ನೋಡ್ರಿ ನೇರವಾಗಿ ಎಕ್ಸಾಮ್ ಕ್ವಶನ್ ಕೇಳ್ಬೋದು. ಮುಂಬರುವ ಪಿಸಿ ಆಗಿರ್ಬೋದು, ಪಿಎಸ್ ಆಗಿರ್ಬೋದು, ಎಸ್ಡಿ ಆಗಿರ್ಬೋದು, ಎಫ್ಡಿ ಆಗಿರ್ಬೋದು ಕೇಳ್ತಿರ್ತಾರೆ. ಸಾರಿಗೆ ಕ್ಷೇತ್ರಕ್ಕೆ 2026-27ಕ್ಕೆ ಎಷ್ಟು ಬಜೆಟ್ ಕೊಟ್ರಿ 5.98 ಲಕ್ಷ ಕೊಟ್ಟಿದ್ದಾರೆ. ಈಗ ನೋಡ್ರಿ ಪ್ರಮುಖವಾಗಿ ಇದೇನ್ ಗೊತ್ತೇನ್ರಿ ವಿಬಿಜಿ ರಾಮ್ಜಿ ಯೋಜನೆಗೆ 95.692 ಕೋಟಿ ಸ್ನೇಹಿತರೆ ಗೊತ್ತಿಟ್ಟಿರ್ಬೇಕು. ಇದಕ್ ಮುಂಚೆ ಅಂತ ಕರಿತೀರಿ ಗೊತ್ತೇನ್ರಿ ಎಂಜಿ ನರೇಗಾ ಅಂತ ಕರಿತೀರಿ ನೋಡ್ರಿ. ನರೇಗಾ ಯೋಜನೆ ಅದಲ್ವಾ? ಇದಕ್ಕೆ ಇತ್ತೀಚೆಗೆ ಮರುನಾಮಕರಣ ಮಾಡಿದಾರೆ ನೋಡ್ರಿ. ಆಮೇಲೆ ನಮ್ಮ ಗೃಹ ಇಲಾಖೆಗೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತೇನ್ರಿ? ಗೃಹ ಇಲಾಖೆಗೆ ಪ್ರಮುಖ 2.55 ಲಕ್ಷ ಕೋಟಿ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಕೃಷಿಕರು ನಮ್ಮ ರೈತರಿಗೆ ಅದಲ್ಲ ಕೃಷಿಕರಿಗೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತೇನ್ರಿ 1.63 ಲಕ್ಷ ಕೋಟಿ ಅದಲ್ವಾ? ಲಕ್ಷ ಕೋಟಿ ಏನ್ ಗೊತ್ತೇನ್ರಿ ಕೊಟ್ಟಿದಾರ. ಶಿಕ್ಷಣಕ್ಕೆ ಎಷ್ಟು ಕೊಟ್ಟಿದಾರ್ರಿ 1.39 ಲಕ್ಷ ಕೋಟಿ ಕೊಟ್ಟಿದ್ದಾರೆ ನೋಡ್ರಿ. ಗೊತ್ತಿಲ್ಲ ರೈತರ ಅಂತ ಬಂದಾಗ ಕೃಷಿಕರಿಗೆ ಕೊಟ್ಟರೆ ನೋಡ್ರಿ ರೈತರ ಚಾಂಪಿಯನ್ ಅಂತ ಕರೀತಾರ್ರಿ ಚೌಧರಿ ಚರಣ್ ಸಿಂಗ್ ಅದಲ್ವಾ? ಶಿಕ್ಷಣ ಸ್ನೇಹಿತರೆ ಗೊತ್ತಿರ್ಬೇಕು ಶಿಕ್ಷಣ ಅಂತಕ್ಕಂತ ಏನ್ ಗೊತ್ತೇ ಪ್ರತಿ ವ್ಯಕ್ತಿಯನ್ನು ಸ್ವತಂತ್ರನಾಗಿಸುವ ಸಾಧನ ಶಿಕ್ಷಣ ಅದಲ್ವಾ? ಮತ್ ಇನ್ನೊಂದೇನ್ ಗೊತ್ತೇನ್ರಿ ಇವಾಗ ಸರ್ ಯಾರ ರೇಟಿಂಗ್ ಹೆಚ್ಚಿಗೆ ಆಗ್ಯದ ಅಂದ್ರ ಕಡಿಮೆ ಆಗ್ಯದ ನೋಡ್ರಿ. ಹಗ್ಗ ಅಂದ್ರೆ ಏನ್ ಗೊತ್ತೇನ್ರಿ ಸಸ್ತಾ ಅಂತಾರ ನೋಡ್ರಿ. ರೇಟ್ ಕಮ್ಮಿ ಆಗ್ಯದಂತ್ರಿ. ಯಾವ್ದು ಗೊತ್ತೇನ್ರಿ ನೋಡಿ ಕೇಳ್ತಿರ್ತಾರ ಹಗ್ಗ ಯಾವತ್ತಂದ್ರ ಮೈಕ್ರೋವೇವ್ ಅವನಗಳು, ಪಾದರಕ್ಷೆ, ಚರ್ಮದ ಉತ್ಪನ್ನ, ಕ್ಯಾನ್ಸರ್ ಔಷಧಿಗಳು ನೋಡ್ರಿ 17 ಔಷಧಿಗಳು ಅದ್ರ ರೇಟ್ ಕಮ್ಮಿ ಆಗ್ಯದ ಅಂತ ನೋಡ್ರಿ. ಕ್ಯಾನ್ಸರ್ ಅಂದ್ರೆ ಗೊತ್ತಿರ್ಬೇಕು ಕ್ಯಾನ್ಸರ್ ಪರೀಕ್ಷೆ ಮಾಡೋಕೆ ಏನ್ ಬಳಸ್ತಾರ್ರಿ ಕೋಬಾಲ್ಟ್-60. ಕ್ಯಾನ್ಸರ್ ದಿನ ಅಂತಕ್ಕಂತ ಯಾವಾಗ ಆಚರಣೆ ಮಾಡ್ತಾರ್ರಿ ಫೆಬ್ರವರಿ 4 ನೋಡ್ರಿ ಗೊತ್ತಿಲ್ಲ. ಆಮೇಲೆ ಕ್ರೀಡಾ ಸಲಕರಣೆಗಳು ಈಗ ಸಸ್ತಾ ಮಾಡಿದಾರಂತ.
ಮತ್ತೆ 7 ಅಪರೂಪದ ಕಾಯಿಲೆಗಳ ಔಷಧಿಗಳು ಅಂದ್ರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಆಗಿರ್ಬೋದ್ರಿ. ಸಾಗರೋತ್ಪನ್ನ ಆಹಾರ ಮತ್ತ ಇವಿ ಬ್ಯಾಟ್ರಿಗಳ್ರಿ, ಎಲೆಕ್ಟ್ರಿಕಲ್ ವೆಹಿಕಲ್ ಬ್ಯಾಟ್ರಿಗಳ್ರಿ, ಸೌರ ಫಲಕಗಳು, ವಿದೇಶಿ ಶಿಕ್ಷಣ ನೋಡ್ರಿ ಬೇರೆ ಬೇರೆ ಕಡೆ ಶಿಕ್ಷಣ ಕಲಿಬೇಕಂದವ್ರಿಗೆ ನೋಡ್ರಿ ಕಡಿಮೆ ಆಗಾಗ್ಯಾವಂತ ನೋಡ್ರಿ ಇವಾಗ. ವಿಮಾನಗಳ ಬಿಡಿ ಭಾಗಗಳು, ವಿದೇಶಿ ಪ್ರವಾಸ ಖರ್ಚು ಮತ್ ನೋಡ್ರಿ ವಿದೇಶಿ ಪ್ರವಾಸ ಮಾಡ್ಬೇಕಾದ್ರೆ ಖರ್ಚು ಕಡಿಮೆ ಅಂತ ನೋಡಿ ಸರಿ. ನೋಡ್ರಿ ಜೈವಿಕ ಅನಿಲ ಮತ್ತು ಮಿಶ್ರಿತ ಸಿ ಎನ್ ಜಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಸಿ ಎನ್ ಜಿ ಏನ್ರಿ ಸಿ.ಎನ್.ಜಿ ಅಂದ್ರೆ ಕೇಳ್ತಿರ್ತಾರೆ ಎಕ್ಸಾಮ್. ಸಿ.ಎನ್.ಜಿ ಮೀನ್ಸ್ ಕಾಂಪ್ರೆಸ್ಡ್ ನ್ಯಾಚುರಲ್ ಏನ್ ಗೊತ್ತೇನ್ರಿ ಗ್ಯಾಸ್ ಅಂತಕ್ಕಂತ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಇದು ನೋಡ್ರಿ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿ.ಎನ್.ಜಿ ಯಾವ ವರ್ಷ ಬಳಸ್ತಾರ ಗೊತ್ತೇನ್ರಿ? 1800 ಬಳಸ್ತಾರ ನೋಡ್ರಿ. ಭಾರತದಾಗ 1992ಕ್ಕ ನವದೆಹಲಿಯಲ್ಲಿ ಬಳಸ್ತಾರೆ. ಆಮೇಲೆ ತುಟ್ಟಿ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅಂದ್ರೆ ಮೀನ್ಸ್ ಏನ್ ಗೊತ್ತೇನ್ರಿ? ಆ ಹೈ ರೇಟ್ ಹೆಚ್ಚಿಗೆ ರೇಟ್ ಇದಂತ ಯಾವ್ದಂದ್ರ ಮದ್ಯ ಆಗಿರ್ಬೋದು, ಮದ್ಯಪಾನ, ಸಿಗರೇಟ್ ಆಗಿರ್ಬೋದು, ಪಾನ್ ಮಸಾಲ ಆಗಿರ್ಬೋದು, ಇತರ ತಂಬಾಕು ಉತ್ಪನ್ನಗಳು, ಷೇರು ವ್ಯವಹಾರಗಳು, ಆದಾಯ ತೆರಿಗೆ ದಂಡ, ಕಲ್ಲಿದ್ದಲು, ಖನಿಜಗಳು, ಕಬ್ಬಿಣದ ಅದಿರುಗಳು, ಕಾಫಿ ಹುರಿಯುವವರು, ಅದ್ರಲ್ಲಿ ಹುರಿಯುವ ಮತ್ತು ವೆಂಡಿಂಗ್ ಮಷಿನ್, ಛತ್ರಿ ಮತ್ತು ಬಿಡಿ ಭಾಗಗಳು, ಕೆಲವು ರಸಗೊಬ್ಬರಗಳು ಬಹಳ ಫ್ರೀ ಆಗ್ಯಾವಂತ ನೋಡ್ರಿ. ತುಟ್ಟಿ ಆಗ್ಯಾವ ಕಾಸ್ಟ್ಲಿ ಆಗ್ಯಾವ ಅಂತ ಹೇಳ್ತಾರೆ. ಆಮೇಲೆ ಮತ್ತೇನ್ ಗೊತ್ತೇನ್ರಿ? ರಾಜ್ಯದ ರೈಲ್ವೆ ಯೋಜನೆಗೆ 7,700 ಕೋಟಿ ಅನುದಾನ ನೋಡ್ರಿ. ನಮ್ಮ ರಾಜ್ಯ ಸರ್ಕಾರಕ್ಕೆ ಎಷ್ಟು ಕೊಟ್ರ ಅಂತ ಗೊತ್ತೇನ್ರಿ? ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅದಲ್ವಾ, ಕರ್ನಾಟಕದಲ್ಲಿ ಹೊಸ ರೈಲುಗಳ ಮಾರ್ಗ ರೀ. ರೈಲ್ವೆ ಟ್ರೈನ್ ಅಂತಾರ ನೋಡ್ರಿ ಅದಲ್ವಾ. ರೈಲ್ವೆ ಮಾರ್ಗ, ಜೋಡಿ ಹಳಿಗಳು ಹಾಗೂ ಗೇಜ್ ಪರಿವರ್ತನೆ ಸೇರಿದಂತೆ ವಿವಿಧ ಮೂಲ ಸೌಕರ್ಯಗಳ ಕಾಮಗಾರಿಕೆಯಾಗಿ ಬಜೆಟ್ ನಲ್ಲಿ 7,000 ಎಷ್ಟು ಗೊತ್ತಿರಿ? 7,748 ಕೋಟಿ ಹಂಚಿಕೆ ಮಾಡಿದ್ರ ಅಂತ ನೋಡ್ರಿ. ಕ್ವಶನ್ ಕೇಳ್ಬೋದ್ರಿ ನೋಡ್ರಿ. ಕೇಂದ್ರ ಬಜೆಟ್ ನಲ್ಲಿ ರಾಜ್ಯದ ರೈಲ್ವೆ ವಲಯಕ್ಕೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತೇನ್ರಿ? 7,748 ಕೋಟಿ ಕೊಟ್ಟಿದ್ದಾರೆ ನೋಡ್ರಿ. ಅದಲ್ವಾ ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ದಾಗ. ರೈಲ್ವೆ ವಲಯಗಳು ಆಮೇಲೆ ಬಿಡುಗಡೆ ಮಾಡಿದಂತ ಈಗ್ರಿ ಅನುದಾನ ಬಿಡುಗಡೆ ಪ್ರಮಾಣ 9 ಪಟ್ಟು ಹೆಚ್ಚಿಗೆ ಅಂತ ಲಾಸ್ಟಿಗೆ ಇರ್ತಾರೆ ಎಂದು ರೈಲ್ವೆ ಖ್ಯಾತ ರಾಜ್ಯ ಸಚಿವ ಯಾರಪ್ಪ ಅಂದ್ರ ವಿ ಸೋಮಣ್ಣ ಅವ್ರು ತಿಳಿಸ್ಯಾರಂತ್ರಿ. ಬೆಂಗಳೂರು ಉಪನಗರ ರೈಲು ಮಾರ್ಗಕ್ಕೆ ಕಳೆದ ವರ್ಷ 350 ಕೋಟಿ ಹಂಚಿಕೆ ಮಾಡಲಾಗಿತ್ತು. ಈ ಸಲ 500 ಕೋಟಿ ಹಂಚಿಕೆ ಕೊಡಲಾಗಿದೆ ಅಂತ ಹೇಳ್ಯಾರಂತ ನೋಡ್ರಿ. ಹೋದ್ ಸಲ 350 ಕೋಟಿ ಕೊಟ್ಟಿರಂತ್ರಿ, ಈ ಸಲ 500 ಕೋಟಿ ಕೊಟ್ಟಿದಾರಂತ. ಅಂದ್ರೆ ರೈಲು ಬೆಂಗಳೂರದಲ್ರಿ ನಮ್ ಮೆಟ್ರೋ ಅಂತಕ್ಕಂತ ಬರ್ತ ನೋಡ್ರಿ. ಇದರ ಗೊತ್ತಿರ್ಬೇಕು. ರೈಲ್ವೆ ಅಂತ ಬಂದಾಗ ರೈಲ್ವೆ ಪ್ರಪಂಚದ ರೈಲ್ವೆ ಪಿತಾಮಹ ಹೇಳ್ರಿ ಜಾರ್ಜ್ ಸ್ಟಿಫನ್ಸನ್. ಭಾರತ ರೈಲ್ವೆ ಪಿತಾಮಹ ಲಾರ್ಡ್ ಡಾಲೌಸಿ ಅದಲ್ವಾ. ಕರ್ನಾಟಕದ ಬಂದಾಗ ಮಾರ್ಕ್ ಕಬ್ಬನ್. ಈ ಮೆಟ್ರೋ ಬಗ್ಗೆ ಪರಿಕಲ್ಪನೆ ಯಾರು ಕೊಡ್ತಾರ್ರಿ? ಯಾರು ಕೊಡ್ತಾರ ಪರಿಕಲ್ಪನೆ ಕೊಟ್ಟವ್ರು ಯಾರಪ್ಪ ಬಂದಾಗ ಯಾರು ಗೊತ್ತಿರಿ? ಶಂಕರ್ ನಾಗ ನೋಡ್ರಿ. ಶಂಕರ್ ನಾಗರಿ ಕರ್ನಾಟಕದ ಮೆಟ್ರೋ ಪಿತಾಮಹ ಈ ಶ್ರೀಧನ್. ಮತ್ ನೋಡ್ರಿ ಕಿಲ್ಬರ್ರಿ ಏನ್ ಗೊತ್ತೇನ್ರಿ? 85 ನಿಮಿಷಗಳ ಭಾಷಣ ನೋಡ್ರಿ. ನಿರ್ಮಲಾ ಸೀತಾರಾಮನ್ ಗೊತ್ತೇನ್ರಿ? 85 ನಿಮಿಷ ನೋಡ್ರಿ ಭಾಷಣ ಮಾಡಿದಾರ ಅಂತ ನೋಡ್ರಿ. ನಿರ್ಮಲಾ ಸೀತಾರಾಮನ್ ಈ ಬಾರಿ ಮಂಡಿಸಿದ್ದು 9ನೇ ಬಜೆಟ್ ಆಗಿದ್ದು. ಇದು ಕ್ವಶನ್ ಕೇಳ್ಬೋದು ನೋಡ್ರಿ. ನಿರ್ಮಲಾ ಸೀತಾರಾಮನ್ 2026-27ನೇ ಸಾಲಿನಲ್ಲಿ ಎಷ್ಟನೇ ಬಜೆಟ್ ಮಂಡಿಸ್ತಾರ ಗೊತ್ತಿಲ್ಲ? 9ನೇ ಬಜೆಟ್ ಅಂತಕ್ಕಂಥ ಮಂಡಿಸ್ತಾರ ನೋಡ್ರಿ. ಗೊತ್ತಿಲ್ಲ. 1 ಗಂಟೆ ನೋಡ್ರಿ. ಅವಾಗ ಫಸ್ಟ್ ಹೇಳ್ದಲ್ರಿ 1 ಗಂಟೆ 25 ನಿಮಿಷ ತಗೊಂಡ್ರಂತ್ರಿ. ಮೊದಲಿಗೆ ಎಷ್ಟಪ್ಪ ಅಂದ್ರೆ 2019 ಸ್ಟಾರ್ಟ್ ಮಾಡ್ತಾರೆ ಇವ್ರಿ. ಈಗ ಅಂದ್ರೆ 9 ಬಾರಿ ನಿರ್ಮಲಾ ಅವಾಗ ನೋಡ್ರಿ ಅಂದ್ರ ಅತಿ ದೀರ್ಘಾವಧಿ ಏನ್ ಗೊತ್ತೇನ್ ಬಜೆಟ್ ವಿಡಿಯೋ ಮಂಡಿಸ್ತಾರ ಅಂತ ನಿಮ್ಗೆ ಅವಾಗ್ಲೇ ಹೇಳದಲ್ರಿ ನಾ ಅದಲ್ವಾ. ಹೀಗಾಗಿ ಕ್ವಶನ್ಗಳು ಕೇಳ್ತಿರ್ತಾರೆ ನೋಡ್ರಿ ಇದ್ರ ಬಗ್ಗೆ ಎಕ್ಸಾಮ್ದಾಗ. ನೋಡ್ರಿ ಕೆಲವು ವಸ್ತುಗಳ ಹಗ್ಗ ರಿಯಾಯಿತಿ ರದ್ದು ಅಂದ್ರ ಹಗ್ಗ ಅಂದ್ರೆ ಏನ್ ಗೊತ್ತೇನ್? ಸಸ್ತ ಅಂತ ಕರೀತಾರೆ ನೋಡ್ರಿ. ಸಸ್ತಗಳಾಗ್ಯಾವ ಅಂತ ನೋಡ್ರಿ. ಮೇಕ್ ಇನ್ ಇಂಡಿಯಾಕ್ಕೆ ಆದ್ಯತೆ ಅಂದ್ರೆ ಈ ಸಲ ಮೇಕ್ ಇನ್ ಇಂಡಿಯಾಕ್ಕೆ ಆದ್ಯತೆ ಕೊಟ್ರಂತ್ರಿ. ಎ.ಟಿ.ಎಂ ಆಮೇಲೆ ಕಾಫಿ ರೋಸ್ಟಿಂಗ್ ಇನ್ನಿತರ ಉಪಕರಣಗಳ ಸಬ್ಸಿಡಿ ಸಬ್ಸಿಡಿಗಳು ಕಮ್ಮಿ ಮಾಡ್ರಂತ್ರಿ. ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ ಅದಲ್ವಾ. ನೆಕ್ಸ್ಟ್ ಹಲವು ರಿಯಾಯಿತಿ ರದ್ದು ಉದ್ಯೋಗಗಳ ಎಲ್ಲ ಕೊಟ್ಟಿದ್ದಾರೆ ನೋಡ್ರಿ. ಎಲ್ಲ ನೋಡ್ರಿ. ಇದು ಬೇಕಾದ್ರೆ ನೋಟ್ಸ್ ಬಿ ನಮ್ಗೆ ಟೆಲಿಗ್ರಾಮ್ ಹಾಕಿರ್ತೀನ್ರಿ. ಬಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಒಟ್ಟು ತೆರಿಗೆ ರಹಿತ ಆದಾಯ 1,00,000 ಕೋಟಿ, ಪುಸ್ತಕ ಆದಾಯ ತೆರಿಗೆ ಸ್ಲ್ಯಾಬ್ ವಿವರಗಳು ಕೊಟ್ಟಿದಾರಲ್ರಿ. ವಾರ್ಷಿಕ ಎಷ್ಟಿತ್ತು, ಈ ಸಲ ಎಷ್ಟು ಬಂತು ಅಂತಕ್ಕಂಥ ಮಾಹಿತಿ ಅದಲ್ವಾ ಕೇಳ್ತಿರ್ತಾರ್ರಿ. ಆಮೇಲೆ ಕರ್ತವ್ಯ ಪಥದಲ್ಲಿ ಸುಧಾರಣೆ ಎಕ್ಸ್‌ಪ್ರೆಸ್. ವಿಕಸಿತ ಭಾರತ ಸರ್ಕಾರದ ದೂರದೃಷ್ಟಿ ಇಲ್ಲ ಜನಪ್ರಿಯ ಘೋಷಣೆ ಅತಿವೃಷ್ಟಿ. ನೋಡ್ರಿ ಅಪಘಾತ ವಿಮೆ ಪರಿಹಾರಕ್ಕೆ ಜಿ.ಎಸ್.ಟಿ ವಿನಂತಿ. ಇವ್ ಲೈಫ್ ಇನ್ಸೂರೆನ್ಸ್ ಅಂತಾರಲ್ರಿ ಬಹಳ ಇಂಪಾರ್ಟೆಂಟ್ ನೋಡ್ರಿ. ಮಾಡಿಸ್ಕೋಬೇಕು ಎಲ್ಲರೂ ಅದಲ್ವಾ. ಅದ್ರ ಬಗ್ಗೆ ಸ್ವಲ್ಪ ಒತ್ತಾಯ ಕೊಟ್ಟಿರಂತ್ರಿ. ಆದಾಯ ತೆರಿಗೆ ಯಥಾಸ್ಥಿತಿ. ಆಮೇಲೆ ಕ್ಯಾನ್ಸರ್ ಔಷಧಿಗಳು ಮೊದಲೇ ಹೇಳ್ದಲ್ರಿ ಹೈಲೈಟ್ಗಳು. ಈ ಬಜೆಟ್ ಗಾತ್ರ ಇನ್ನೊಂದ್ಸರಿ ನೋಡ್ರಿ. ಈಗ 53.47 ಲಕ್ಷ ಕೋಟಿ ರೂಪಾಯಿ ಬಜೆಟ್ ನ ಗಾತ್ರ ಆಗೈತೆ ನೋಡ್ರಿ. ಕೇಳ್ತಿರ್ತಾರೆ ಎಕ್ಸಾಮ್ದಾಗ ನೋಡ್ರಿ. ಕೇಳಿದ್ರಿ ಎಷ್ಟು ನಿಮಿಷ ಭಾಷಣ? 85 ನಿಮಿಷ. ಅನುದಾನ ಎದಕ್ಕಪ್ಪ ಬಂದಾಗ ಹಣಕಾಸು ರೀ. 19.72 ರಕ್ಷಣಾ ಇಲಾಖೆ ನಮ್ದು. 7.8 ರೀ. ರಸ್ತೆ ಸಾರಿಗೆ 3.9. ರೈಲ್ವೆಗ 2.81. ಕೃಷಿಗ 1.40. ನೆಕ್ಸ್ಟ್ 1.37 ಶಿಕ್ಷಣ ಕೊಟ್ಟಿದ್ದಾರೆ ನೋಡ್ರಿ. ಸಮಾಜ ಕಲ್ಯಾಣ ಸೋಷಿಯಲ್ ಫಾರ್ ಅಂತ ಕರೀತಾರೆ ನೋಡ್ರಿ. 10 ವರ್ಷ ಅವಧಿಯಲ್ಲಿ 25 ಕೋಟಿ ಜನ
ಬಡತನ ಮುಕ್ತ ಆಗ್ಬೇಕಂತ ನೋಡ್ರಿ. ಆಮೇಲೆ ಕೇಳ್ತಿರ್ತಾರ್ರಿ ವಿಕಸಿತ. ಆಮೇಲೆ ನೋಡ್ರಿ ನಮ್ ಭಾರತ ವಿಕಸಿತ ಭಾರತ ಮಾಡ್ಬೇಕಂದ್ರ 2047 ಆಕಾಂಕ್ಷೆ ಅಂದ್ರ ಮಹತ್ವಾಕಾಂಕ್ಷೆ ಗುರಿ ಹೊಂದಿದಂತ್ರಿ. ನಮ್ ಭಾರತ ದೇಶ ಏನ್ ಗೊತ್ತೇನ್ರಿ 2047 ಅಭಿವೃದ್ಧಿ ಹೊಂದಿದ ದೇಶ ಆಗುತ್ತೆ. ಇವಾಗ ಪ್ರೆಸೆಂಟ್ ಏನ್ ಗೊತ್ತ ನಮ್ ಭಾರತ ದೇಶ ಅಂತಕ್ಕಂಥದ್ದು ಅಭಿವೃದ್ಧಿ ಹೊಂದುತ್ತಿರುವ ದೇಶ ಸ್ನೇಹಿತರೆ. ಇದ್ರ ಬಗ್ಗೆ ಒತ್ತಾಯ ಕೊಟ್ಟಿದ್ದಾರಂತ್ರಿ. ಅಂದ್ರೆ ಜನಸಾಮಾನ್ಯರಿಗೆ ಏನ್ ಕೊಟ್ಟಿದ್ದಾರ ಆರೋಗ್ಯ ಬಯೋಟಿಕ್ ಏನ್ರಿ ಅದೇ ತೆರಿಗೆ ತಸ್ತ್ಯ ಅಂತಾನೆ. ಆಮೇಲೆ ಕೃಷಿ ಕ್ಷೇತ್ರಕ್ಕೆ ಬಂಪರ್ ಆಫರ್ ಅಂತ ನೋಡ್ರಿ ಸಲ. ಖನಿಜಗಳ ಕಾರಿಡಾರ್ ಸೇನೆಗೆ ಭರ್ಜರಿ ಅನುದಾನ ನೋಡ್ರಿ. ನಮ್ಮ ಭಾರತೀಯ ಸೇನೆಗೆ ಏನ್ ಗೊತ್ತೇನ್ರಿ ಭರ್ಜರಿ ಅನುದಾನ ಕೊಟ್ರಂತ್ರಿ ಸಲ. ಶಿಕ್ಷಣ ಮತ್ತು ಕೌಶಲ್ಯಕ್ರಿ ಹಾ ಈಗ ನೋಡ್ರಿ ಸಾರಿಗೆಗೆ ಸಿಂಹಪಾಲು ಅನ್ನೋದನ್ನ ಹೆದ್ದಾರಿ ಮೀನ್ಸ್ ಏನ್ ಗೊತ್ತೇನು ಕೇಳ್ತಿರ್ತಾರೆ. 2047 ಸುಮಾರಿಗೆ ಜಲ ಸಾರಿಗೆ ನೋಡಿ ಜಲ ಸಾರಿಗೆ ದ್ವಿಗುಣ ಕರಾವಳಿ ಸರಕು ಸಾಗಾಣಿಕೆಗಳ ಉತ್ತೇಜನ ಸಾಲ ತಗ್ಗಿಸುವ ಗುರಿ ಬೆಂಗಳೂರಿಗೆ 2 ಹೈ ಸ್ಪೀಡ್ ಕಾರಿಡಾರ್ ನೋಡಿ ಕೇಳ್ತಿರ್ತಾರ. ಅಂದ್ರೆ 2040 ಸುಮಾರಿಗೆ ಗೊತ್ತೀನಿ ಜಲ ಸಾರಿಗೆ ಮೀನ್ಸ್ ಈಗ ಆ ಸಮುದ್ರಯಾನ ಆಗಿರ್ಬೋದ್ರಿ ಅದಲ್ವಾ ವಾಯು ಸಾರಿಗೆ ಆಗಿರ್ಬೋದು ಜಲ ಸಾರಿಗೆ ಆಗಿರ್ಬೋದು ಅಂದ್ರ ಇದಕ್ ದ್ವಿಗುಣ ಮಾಡ್ಬೇಕಂತ ಉದ್ದೇಶ ಹೊಂದೈತ್ ನೋಡ್ರಿ. ಸುಮಾರು ಬಜೆಟ್ ಕೊಟ್ರಿ ನೋಡ್ರಿ. ಬಜೆಟ್ ನಲ್ಲಿ ಎಲ್ಲಾ ಕ್ಷೇತ್ರಗಳಿಗಿಂತ ಸಾರಿಗೆ ಕ್ಷೇತ್ರಕ್ಕೆ ಸಿಂಹಪಾಲು ಅಂದ್ರೆ ಹೆಚ್ಚಿಗೆ ಕೊಟ್ಟಿದಾರಂತೆ. ಎಷ್ಟು ಗೊತ್ತೇನ್ರಿ ಆ 5,98,520 ರೂಪಾಯಿ ಅನುದಾನ ಘೋಷಿಸಲಾಗಿದೆ ರಸ್ತೆ ಸಾರಿಗೆಗಂತೂ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಿಗೆ 3.09 ಲಕ್ಷ ಕೋಟಿ ರೂಪಾಯಿ ಮೀಸಲಾಗಿದೆ ಅಂತ್ರಿ. ಒಟ್ಟ ಈ ಸಲ ಏನಪ್ಪಾ ಸಾರಿಗೆ ಎಲ್ಲ ಚೆನ್ನಾಗಿ ಬಜೆಟ್ ಆಗಿದೆ ಅಂತ. ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡ್ರಿ 4,000 ಈ ಬಸ್ ಕರಾವಳಿ ಸರಕು ಉತ್ತೇಜನ ಅದಲ್ವಾ ಹಿಂಗ್ ಕೊಟ್ಟಿದ್ದಾರೆ ನೋಡಿ. ಆಮೇಲೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಕಿಲ್ಲ ಈ ಪೇಪರ್ಗಳು ಹೆಂಗ್ ಓದಬೇಕಂತ ನಿಮ್ಗೆ ಈ ಕ್ಲಾಸ್ನಾಗ ಗೊತ್ತಾಗುತ್ತೆ. ಆಮೇಲೆ ಹಿಂಗೆ ಡೈಲಿ ಪ್ರಜಾವಾಣಿ ಪೇಪರ್ ಆಗಿರ್ಬೋದು ಅನಾಲಿಸಿಸ್ ಮಾಡೋಣ ಒಂದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಜಿಕೆ ಆಗಿರ್ಬೋದು ನೋಡ್ರಿ. ಹೊಸ ಏನ್ ಗೊತ್ತ ನೀವು 7 ಹೈ ಸ್ಪೀಡ್ ಕಾರಿಡಾರ್ಗಳು ಅಂದ್ರೆ ಎಲ್ಲೆಲ್ಲಿ ಗೊತ್ತೇನ್ರಿ ಮುಂಬೈ ಪುಣೆ ಇದು ಕ್ವಶನ್ ಕೇಳ್ಬೋದು ನೋಡ್ರಿ. ಹೊಸ ಹೈ ಸ್ಪೀಡ್ ಕಾರಿಡಾರ್ಗಳು ಯಾವ್ಯಾವ ಅಂತಂದಾಗ ಮುಂಬೈ ಪುಣೆ ರೀ. ಮುಂಬೈ ಪುಣೆ ಮತ್ತು ಮಹಾರಾಷ್ಟ್ರ ಪುಣೆ ಮತ್ತು ಹೈದರಾಬಾದ್ ರೀ ಅಂದ್ರೆ ಮಹಾರಾಷ್ಟ್ರ ತೆಲಂಗಾಣ ರೀ. ಹೈದರಾಬಾದ್ ಬೆಂಗಳೂರು ಅಂದ್ರೆ ತೆಲಂಗಾಣ ನಮ್ಮ ಕರ್ನಾಟಕ. ನೆಕ್ಸ್ಟ್ ಹೈದರಾಬಾದ್ ಚೆನ್ನೈ ಅಂದ್ರೆ ತೆಲಂಗಾಣ ತಮಿಳುನಾಡು ರೀ. ಚೆನ್ನೈ ಮತ್ತು ಬೆಂಗಳೂರು ಅಂದ್ರೆ ನಮ್ಮ ತಮಿಳುನಾಡು ಮತ್ತೆ ನಮ್ಮ ಪ್ರೀತಿಯ ಕರ್ನಾಟಕ ರಾಜ್ಯ. ದೆಹಲಿ ಮತ್ತು ವಾರಣಾಸಿ ಮತ್ತ ದೆಹಲಿ ವಾರಣಾಸಿ ಹೊರತು ಉತ್ತರ ಪ್ರದೇಶ ರೀ. ವಾರಣಾಸಿ ಸಿಲಿಗುರಿ ನೋಡಿ ಕೇಳ್ತಿರ್ತಾರೆ 7 ಕಾರಿಡಾರ್ಗಳು ಗೊತ್ತಿರ್ಬೇಕು ನೋಡ್ರಿ ಅದಲ್ವಾ. ಹೊಸ 7 ಹೈ ಸ್ಪೀಡ್ ಕಾರಿಡಾರ್ಗಳು ಇವು ಗೊತ್ತಿರ್ಲಿ ಕೇಳ್ಬಹುದು ಮುಂಬರುವ ಎಕ್ಸಾಮ್ ಹೋದಾಗ ನಾವು ಸ್ಪರ್ಧಾತ್ಮಕ ಪರೀಕ್ಷೆದಾಗ್ರಿ ಗೊತ್ತಿರ್ಲಿ. ನೋಡ್ರಿ 20 ನೂತನ ರಾಷ್ಟ್ರೀಯ ಜಲಮಾರ್ಗ ಮುಂದಿನ 5 ವರ್ಷಗಳಲ್ಲಿ. ಭಾರತ ಮಾಲಾ ಯೋಜನೆ ಇವು ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣ ಮಾಡಬೇಕಾದ್ರೆ ಯೋಜನೆ ಹಿಂಕತ್ತಿರ್ತಾರ. ಈ ಹೆದ್ದಾರಿಗಳು ನಿರ್ಮಾಣ ಮಾಡ್ಬೇಕಾದ್ರೆ ಮೂಲ ಸೌಕರ್ಯ ಹೂಡಿಕೆ ಹರಟೆ ಆಗಿರ್ಬೋದ್ರಿ. ಬಜೆಟ್ ಅದಕ್ ಚೆನ್ನಾಗ್ ಕೊಟ್ರ ಅಂತ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಕ್ಯಾನ್ಸರ್ ಮಧುಮೇಹ ಔಷಧ ಲಭ್ಯತೆಗೆ ಉಪಕ್ರಮ ಜೀವರಕ್ಷಕ ಔಷಧಿಗಳಿಗೆ ಬಯೋಫಾರ್ಮ್ ಶಕ್ತಿ ಅಂದ್ರೆ 3 ಅಖಿಲ ಭಾರತ ಆಯುರ್ವೇದ ಅಂದ್ರೆ ಏನ್ ಗೊತ್ತೇನ್ರಿ ಕ್ಯಾನ್ಸರ್ ಪೇಷಂಟ್ಗಳಾಗಿರ್ಬೋದ್ರಿ ಬೇರೆ ಬೇರೆ ಪೇಷಂಟ್ಗಳಿಗೆ ಸ್ವಲ್ಪ ಔಷಧಿಗಳು ಏನಪ್ಪಾ ಅಂದ್ರೆ ಕಡಿಮೆ ರೇಟ್ದಾಗ ಬಯೋಫಾರ್ಮ್ ಶಕ್ತಿ ಅಂತಕ್ಕಂಥ 3 ಯೋಜನೆಗಳವಂತ್ರಿ. ಆಮೇಲೆ ನಮ್ಮ ವಿಕಸಿತ ಭಾರತಗ ಆಮೇಲೆ ಮಾನಸಿಕ ಆರೋಗ್ಯದತ್ವೆ ಸ್ವಲ್ಪ ಎಲ್ಲ ಈ ಆರೋಗ್ಯದ ಬಗ್ಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಸಲ. ವಿಕಸಿತ ಭಾರತಕ್ಕೆ ಶಿಕ್ಷಣ ಉದ್ಯೋಗ ಅಂದ್ರೆ ಯಾವ ರೀತಿ ಇರ್ಬೇಕು ಅದ್ ಕೊಟ್ಟಿದ್ದಾರೆ. ಆಮೇಲೆ ರೈತ ಸ್ನೇಹಿ ಆಗಲಿ ವಾಣಿಜ್ಯ ಬೆಳೆಗಳು ನೋಡು ತೋಟಗಾರಿಕೆ ಕರಾವಳಿ ಅದಲ್ವಾ ಉತ್ತೇಜನ ಶ್ರೀಗಂಧ ಬಾದಾಮಿ ಗೋಡಂಬಿ ಕೋಕೋ ಬೆಳೆಗಳಿಗೆ ಮನೆ ಜಿ ರಾಮ್ಜಿ ಯೋಜನೆಗೆ ಭರ್ಜರಿ ಅನುದಾನ. ಜಿ ರಾಮ್ಜಿ ಯೋಜನೆ ಇದಕ್ ನೋಡ್ರಿ ಹೆಸರು ಬದಲಾವಣೆಯಿಂದ ಇತ್ತೀಚೆಗೆ ಹೆಚ್ಚು ಚರ್ಚೆಗಳು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಅಂದ್ರೆ ಎಂ ಜಿ ನರೇಗಾ ಅಂತ ಬರೀತಾರ ನೋಡ್ರಿ. ಎಂ ಜಿ ನರೇಗಾ ಅಂತ ಇದೈತಲ್ಮಿ ಅದಕ್ಕೆ ಜಿ ರಾಮ್ಜಿ ಯೋಜನೆ ಅಂತ ಮಾಡಿದಾರಲ್ರಿ. ವರ್ಷದಲ್ಲಿ 120 ಅವ್ರಿಗೆ ಕೂಡ ಚೆನ್ನಾಗ್ ಬಜೆಟ್ ಕೊಟ್ಟಿದಾರೆ ಅಂತ ನೋಡ್ರಿ ಸಲ. ಆಮೇಲೆ ಗ್ರಾಮ ಸಡಕ್ ಯೋಜನೆ ಹೊಳಪು ರಾಜ್ಯ ಸರ್ಕಾರ ಪಾಲುದಾರಿಕೆ ತೆಂಗು. ಆಮೇಲೆ ನೋಡ್ರಿ ನಮ್ ರೈತರಿಗೆ ತೆಂಗು ಉತ್ತೇಜನ ಯೋಜನೆ ಅಂತ ನೋಡ್ರಿ. ತೆಂಗು ನಮ್ ಭಾರತ ದೇಶದ ಅತಿ ಹೆಚ್ಚು ತೆಂಗು ಬೆಳೆಯೋ ರಾಜ್ಯ ಯಾವ್ದ್ರಿ ನಮ್ ಕರ್ನಾಟಕ ರಾಜ್ಯ ರೀ ಅದಲ್ವಾ. ನಮ್ಮ ಕರ್ನಾಟಕ ರಾಜ್ಯದಾಗ ಅತಿ ಹೆಚ್ಚು ತುಮಕೂರು. ತೆಂಗು ಸಂಶೋಧನಾ ಮಂಡಳಿ ಇಲ್ಲಿ ಕಂಡು ಬರುತ್ತೆ ನೋಡ್ರಿ. ನಮ್ಮ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ತಿಪ್ಟೂರು ತಾಲೂಕಿನ ಕೊನೆಹಳ್ಳಿ ಅಂತಕ್ಕಂಥ ಬರುತ್ತೆ ನೋಡ್ರಿ. ತೆಂಗಿ ಅವ್ರಿಗೆ ಚೆನ್ನಾಗ್ ಕೊಟ್ಟಿದಾರಂತ. ಗ್ರಾಮೀಣ ಕ್ರೆಡಿಟ್ ಸ್ಕೂಲ್ ರೀ. ಈಗ ನೋಡ್ರಿ ಭಾರತ ವಿಶ್ವದ ಅತಿ ದೊಡ್ಡ ತೆಂಗು ಉತ್ಪಾದಕ ರಾಷ್ಟ್ರ ನೋಡ್ರಿ. ನಮ್ ಭಾರತ ದೇಶ ಗೊತ್ತೇನ್ರಿ ವಿಶ್ವದ ಅತಿ ದೊಡ್ಡ ತೆಂಗು ಉತ್ಪಾದಕ ರಾಷ್ಟ್ರ ಅಂತ ನೋಡ್ರಿ. ಇದು ಕೂಡ ಕ್ವಶನ್ ಕೇಳ್ಬೋದು ನೋಡ್ರಿ. ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ತೆಂಗು ಉತ್ಪಾದಿಸುವ ದೇಶ ಅಂತ ಬಂದಾಗ ಅದು ನಮ್ಮ ಪ್ರೀತಿ ಹೆಮ್ಮೆ ಭಾರತ ದೇಶ ರೀ. ರಾಜ್ಯ ಅಂತ ಬಂದಾಗ ಕರ್ನಾಟಕ ರಾಜ್ಯ ರೀ ಅದಲ್ವಾ. ಎಷ್ಟು ಕೊಟ್ಟರೆ ಗೊತ್ತೇನು 10 ದಶಲಕ್ಷ
ರೈತರು ಸೇರಿ ಅಂದಾಜು 30 ದಶಲಕ್ಷ ಜನರು ತಮ್ಮ ಜೀವನೋಪಾಯಕ್ಕಾಗಿ ತೆಂಗು ಬೆಳೆಯನ್ನು ಅವಲಂಬಿಸಿದ್ದಾರೆ. ತೆಂಗು ಉತ್ಪಾದನೆಯಲ್ಲಿ ಸ್ಪರ್ಧಾತ್ಮಕತೆ ಹೆಚ್ಚಿಸಲು ತೆಂಗು ಉತ್ತೇಜನಾ ಯೋಜನೆ ಮತ್ತು ಪ್ರಕಟಿಸಲಾಗಿದೆ. ಹಳೆಯ ಮತ್ತು ಉತ್ಪಾದಕದ ಅಂದ್ರೆ ಏನ್ ಗೊತ್ತೇನ್ರಿ? ಈ ಸಲ ನಮ್ದು ಕರ್ನಾಟಕ ರಾಜ್ಯ ಆಗಿರ್ಬೋದು, ಭಾರತ ದೇಶದ ಪ್ರಮುಖ ತೆಂಗಿನದಾಗ ಸ್ಪೆಷಲ್ ಅಂದ್ರ ಅತಿ ಹೆಚ್ಚು ಬೆಳಿತಾರಲ್ರಿ. ಹೀಗಾಗಿ ಇದಕ್ಕ ಸ್ವಲ್ಪ ಪ್ರೋತ್ಸಾಹ ಕೊಟ್ಟಿದ್ದಾರಂತೆ ನಾವು ಕೇಂದ್ರ ಸರ್ಕಾರದವರು. ಆಮೇಲೆ ರಕ್ಷಣಾ ತಂತ್ರಕ್ಕೆ ಬಂಪರ್, ಸೇನೆಗೆ ಪವರ್. ಎಸ್, ಮೇನ್ ನಮ್ ಸೇನೆನೇ ಅಲ್ರಿ ಇಂಪಾರ್ಟೆಂಟ್ ಅದಲ್ವಾ. ನಾವೆಲ್ಲ ಇವಾಗ ಇಲ್ಲಿ ಆರಾಮಾಗಿದ್ದೀವಿ ಅಂದ್ರೆ ಮೇನ್ ಕಾರಣ ನಮ್ಮ ಸೈನಿಕರ ಸ್ನೇಹಿತರೆ ಅದಲ್ವಾ. ಈ ರಕ್ಷಣಾ ಕ್ಷೇತ್ರಕ್ಕೆ ಬಂಪರ್ ಅಂತ್ರಿ, ಸೇನೆಗೆ ಪವರ್. ಎಸ್ ಅದಲ್ವಾ. ನೋಡ್ರಿ ಈಗ ಕ್ವಶನ್ ಕೇಳ್ಬೋದ್ರಿ ಎಕ್ಸಾಮ್ದಾಗ. ರಕ್ಷಣಾ ವ್ಯವಸ್ಥೆ ರಕ್ಷಣಾ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟಿದಾರೆ ಗೊತ್ತೇನ್ರಿ? 7.85 ಅಂದ್ರ 7.85 ಲಕ್ಷ ಕೋಟಿ ರೂಪಾಯಿ ಮೀಸಲು ಇಟ್ಟಿದಾರ ಅದಲ್ವಾ. ಇಡ್ಬೇಕ್ರಿ ಅದಲ್ವಾ. ನೋಡ್ರಿ ಅಂದ್ರೆ ಯಾವ ವರ್ಷ ಗೊತ್ತ ಎಷ್ಟ್ ಇಟ್ಟಿದಾರ ನೋಡ್ರಿ. 21-22ಕ್ಕೆ 4.48 ಲಕ್ಷ ಕೊಟ್ಟಿರಿ. 22-23ಕ್ಕೆ 5.25 ಲಕ್ಷ ಕೊಟ್ಟಿರಿ. 23-24 5.94 ಲಕ್ಷ ಕೊಟ್ಟಿರಿ. 24-25ಕ್ಕೆ 6.2 ಲಕ್ಷ ಕೊಟ್ಟಿರಿ. 25-26ಕ್ಕೆ ರೀ 6.83 ಲಕ್ಷ ಕೋಟಿ. ಈ ಸಲ ನೋಡ್ರಿ 2026-27ಕ್ಕ 7.80 ಲಕ್ಷ ಕೋಟಿ ಕೊಟ್ಟಿದ್ದಾರೆ ನೋಡ್ರಿ ನಮ್ಮ ಸೇನೆಗೆ. ಅದ್ರಲ್ಲಿ ನೋಡುತ್ತಿರ್ಬೋದು ನೀವೆಲ್ಲ ಹೈಲೈಟ್ಗಳು. ಜಾಗತಿಕ ಸ್ಥಿರತೆ, ಗಡಿ ಭದ್ರತೆ ಸವಾಲು ಕಳೆದ ವರ್ಷಕ್ಕಿಂತ 15% ಏರಿಕೆ ಆಗ್ಯದ್ರಿ ಅದಲ್ವಾ. ರಕ್ಷಣಾ ವಲಯಕ್ಕೆ ಒಟ್ಟು ನೋಡ್ರಿ 7,84,678 ಲಕ್ಷ ಕೋಟಿ ಅಂತಕ್ಕಂತ ನೋಡ್ರಿ ನಿಗದಿ ಆಗ್ಯದ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಆಧುನೀಕರಣ ಆಗಿರ್ಬೋದು, ದೇಶೀಯ ಉತ್ಪನ್ನ ಒತ್ತಾಗಿರ್ಬೋದ್ರಿ, ಆಧುನೀಕರಣ ಮತ್ತು ಸಿದ್ಧತೆ. MRO ವಲಯಕ್ಕೆ ಬೂಸ್ಟ್ ಅದಕ್ಕೂ ಕೊಟ್ಟಿದಾರಂತ್ರಿ. ಆಮೇಲೆ ಪಾಕಿಸ್ತಾನದ ಒಟ್ಟು ಬಜೆಟ್ಗೆ ನಾವು ಡಿಫೆನ್ಸ್ ಬಜೆಟ್ ಸಮ. ಹೌದು ನೋಡ್ರಿ, ಪಾಕಿಸ್ತಾನ ಟೋಟಲ್ ಬಜೆಟ್ಗೆ ನಮ್ದು ರಕ್ಷಣಾ ವ್ಯವಸ್ಥೆ ಬಜೆಟ್ ಇಕ್ಕಲ್ಲ ಅಂತ್ರಿ. ಇರ್ಲಿ ಅದಲ್ವಾ. ರಫೇಲ್ ಮತ್ತು ಸಬ್ಮರೀನ್ ಪವರ್ ಸಂಶೋಧನೆ ನೋಡ್ರಿ, ಸಂಶೋಧನೆದಾಗ ಮತ್ತು ಅಭಿವೃದ್ಧಿಗೆ ಅದಕ್ಕೂ ಒತ್ತಾಯ ಕೊಟ್ಟಿದಾರಂತ. ಡ್ರೋನ್ ಮತ್ತು ಯುದ್ಧ ವಿಮಾನಗೊಳಿಸಿದೆ ಇಂಪಾರ್ಟೆಂಟ್ ಅದಲ್ವಾ. ಅದಕ್ಕೂ ಒತ್ತಾಯ ಕೊಟ್ಟಿದಾರಂತ್ರಿ. ಸ್ವದೇಶಿ ಮಂತ್ರ, ರಫ್ತು ಕ್ರಾಂತಿ, ಗಡಿ ಕಾಯುವ ಯೋಧರಿಗೆ ಹೈಟೆಕ್. ಎಸ್ ಕೊಡ್ಲೇಬೇಕು ಸರ್ ಅದಲ್ವಾ. ರಫ್ತು ಮಾರುಕಟ್ಟೆಯಲ್ಲಿ ಭಾರತ ಪ್ರಾಬಲ್ಯ ಚೆನ್ನಾಗಿ ಮಾಡಿದ, ಚೆನ್ನಾಗೈತೆ ಅಲ್ವಾ. ಆಮೇಲೆ ಮೀನುಗಾರಿಕೆ, ನಮ್ಮ ಮೀನುಗಾರಿಕೆ ಉತ್ಪಾದಕರಿಗೆ ಏನಪ್ಪ ಅಂದ್ರ ಮೀನುಗಾರಿಕೆ ಮಾಡ್ತಾರಲ್ರಿ, ಜಾನುವಾರು ಉದ್ಯೋಗಾವಕಾಶಕ್ಕೆ ಹೊಸ ಒತ್ತು ಕೊಟ್ಟಿದ್ದಾರೆ. ಅಂದ್ರೆ 500 ಜಲಾಶಯ ಮತ್ತು ಸರೋವರಗಳ ಸಮಗ್ರ ಅಭಿವೃದ್ಧಿ. ಅಂದ್ರೆ ಕರಾವಳಿ ಪ್ರದೇಶ ಅಂದ್ರ ಸ್ವಲ್ಪ ಪ್ರೋತ್ಸಾಹ ಕೊಡ್ಬೇಕು ಅವ್ರಿಗೆ ಒತ್ತಾಯ ಅಂತ್ರಿ ಬಜೆಟ್ನಾಗ. ಮೀನುಗಾರಿಕೆ ಅಂದ್ರೆ ಗೊತ್ತಿರ್ಬೇಕ್ರಿ. ನಮ್ ಕರ್ನಾಟಕದ ಪ್ರಮುಖ ಮೀನುಗಾರಿಕೆ ಬಂದರು ಯಾವ್ದ ಗೊತ್ತೇನ್ರಿ? ಮಂಗಳೂರು ಬಂದರು. ಮಂಗಳೂರು ಬಂದರು ಅದಲ್ವಾ. ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ದಾಗ. ಹಾ ಎಲ್ಲ ಬರ್ತಾವ್ರಿ. ಈಗ ಡೈರಿದಾಗ ಕೋಳಿ ಆಗಿರ್ಬೋದು, ಕೇಂದ್ರಿತ ಸಮಗ್ರ ಅಂದ್ರ ಮೀನುಗಾರಿಕೆ ಸಾಕಾಣಿಕೆ ಆಗಿರ್ಬೋದ್ರಿ. ಆಮೇಲೆ ಪ್ರವಾಸದಾಗ ಭರ್ಜರಿ ಅವ ನೋಡ್ರಿ. ಪ್ರವಾಸ, ಇಕೋ ಟೂರಿಸಂ ಮುನ್ನಡೆ ಅಂದ್ರೆ ನಮ್ಮ ಕರ್ನಾಟಕ, ಒಡಿಸ್ಸಾ ಮತ್ತು ಕೇರಳದಲ್ಲಿ ಇಕೋ ಟೂರಿಸಂ ಕ್ವಶನ್ ಕೇಳ್ಬೋದು ನೋಡ್ರಿ. ಕೇಂದ್ರ ಬಜೆಟ್ ನಲ್ಲಿ ಇಕೋ ಟೂರಿಸಂ ಮುನ್ನಡೆ ಯಾವ ರಾಜ್ಯದ ಬಂದಾಗ ಒಂದು ನಮ್ಮ ಪ್ರೀತಿಯ ಕರ್ನಾಟಕ, 2 ಒಡಿಸ್ಸಾ ರಾಜ್ಯ, 3 ಕೇರಳ ರಾಜ್ಯ ನೋಡ್ರಿ. ಒಡಿಸ್ಸಾ ರಾಜಧಾನಿ ಯಾವ್ದ್ರಿ? ಭುವನೇಶ್ವರ. ಕರ್ನಾಟಕ ರಾಜಧಾನಿ ಬೆಂಗಳೂರು. ಕೇರಳ ರಾಜಧಾನಿ ತಿರುವನಂತಪುರ ಅಂತಕ್ಕಂತ ನೋಡ್ರಿ ಮಂಡಿಸಿದಾರಂತ. ಅದ್ರ ಬಗ್ಗೆ ಪ್ರೋತ್ಸಾಹ, ಪುರಾತತ್ವ ತಾಣಗಳು. ಆಮೇಲೆ ಆರೋಗ್ಯ ರೀ, ಮೇನ್ ಆರೋಗ್ಯ. ನಮ್ಗೆ ಆರೋಗ್ಯವೇ ಭಾಗ್ಯ ಅಂತಕ್ಕಂತ ನೋಡ್ರಿ. ಕ್ಯಾನ್ಸರ್, ಡಯಾಬಿಟಿಸ್ ಔಷಧಿ ಹಗ್ಗ ಚೆನ್ನಾಗ್ ಮಾಡಿದಾರೆ. ಅಂದ್ರೆ ಕ್ಯಾನ್ಸರ್ ರೋಗಿಗಳು ರೀ, ಡಯಾಬಿಟಿಸ್ ರೋಗ ಹಗ್ಗ ಮಾಡಿದಾರಂತ. ಕ್ಯಾನ್ಸರ್ ಬಗ್ಗೆ ಕೇಳ್ತಿರ್ತಾರ ನೋಡ್ರಿ. ಈ ಕ್ಯಾನ್ಸರ್ ಪರೀಕ್ಷೆ ಮಾಡ್ಬೇಕಾದ್ರೆ ಏನ್ ಬಳಸ್ತಾರ್ರಿ? Cobalt-60 ಅಂತಕ್ಕಂತ ಬಳಸ್ತಾರೆ. ಯಾ 60 ಗೊತ್ತೇನ್ರಿ? Cobalt-60 ಅದು ಟ್ಯಾಕ್ಸ್ ಇಲ್ಲ ಅಂತ ನೋಡ್ರಿ. ಸುಂಕ ವಿನಾಯಿತಿ ಕೊಟ್ಟಿದಾರಲ್ರಿ, ಟ್ಯಾಕ್ಸ್ ಇಲ್ಲ ಅಂತ್ರಿ. ಒಳ್ಳೆ ಅಭಿವೃದ್ಧಿ ಮತ್ತು ನಗರಾಭಿವೃದ್ಧಿ ಸಿಟಿದಾಗ್ರಿ 2-3ನೇ ಹಂತ ನಗರಕ್ಕೆ 5,000 ಕೋಟಿ ರೂಪಾಯಿ ಕೇಳ್ಬೋದು ಎಕ್ಸಾಮ್ ಕೂಡ. ಅಂದ್ರ ಹೈಟೆಕ್ ಮನೆಗಳ್ರಿ. ರಾಜ್ಯ ರೈಲ್ವೆ, ನಮ್ಮ ಕರ್ನಾಟಕ ರಾಜ್ಯ ರೈಲ್ವೆ ನಿಮ್ಗೆ ಮೊದ್ಲಿಗೆ ಹೇಳ್ತ ನೋಡ್ರಿ. ನಮ್ಮ ಕರ್ನಾಟಕ ರಾಜ್ಯಕ್ಕ ರೈಲ್ವೆ ವಲಯಕ್ಕೆ ಎಷ್ಟು ಬಜೆಟ್ ಕೊಟ್ಟಿದ್ದಾರೆ? 7,748 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನೋಡ್ರಿ. 48 ಕೋಟಿ. ಕರ್ನಾಟಕ ಹೊಸ ರೈಲು ಮಾರ್ಗಗಳು ನಿರ್ಮಾಣ. ನಮ್ ಕರ್ನಾಟಕದ ನೋಡ್ರಿ ಹೊಸ ರೈಲುಗಳು ನಿರ್ಮಾಣ ಅಂತ ನೋಡ್ರಿ. ಜೋಡಿ, ಹಳಿ ಹಾಗೂ ಗೇಜ್ ಪರಿವರ್ತನೆ ಸೇರಿದಂತೆ ವಿವಿಧ ಮೂಲ ಸೌಕರ್ಯಗಳು. ಎಷ್ಟದ ಬಜೆಟ್ ರೀ? ನೋಡ್ರಿ ಇಲ್ಲಿ. ಬೆಂಗಳೂರು ಪೂರ್ವ ರೈಲ್ವೆ 350 ಕೋಟಿ ಮೊದಲಿದ್ದಂತ್ರಿ. ಈ ಸಲ ಎಷ್ಟು ಕೊಟ್ಟಿದ್ರೆ ಗೊತ್ತೇನ್ರಿ? 500 ಕೋಟಿ ಕೊಟ್ಟಿದ್ದಾರೆ ಹೌದಲ್ವಾ. ಗೊತ್ತಿರ್ತಾರೆ. ಬೆಂಗಳೂರು ಸಿಲಿಕಾನ್ ಸಿಟಿ, ನಮ್ಮ ಭಾರತ ದೇಶದಿಂದ ಗೊತ್ತಿರ್ರಿ. ನ್ಯಾನೋ ತಂತ್ರ ತವರ್ ಅಂತ ಕರೀತಾರ ನೋಡ್ರಿ ಬೆಂಗಳೂರು ನಗರಕ್ಕೆ ಅದಲ್ವಾ. ನೋಡ್ರಿ ಮುನ್ಸಿಪಲ್ ಬಾಂಡ್ಗೆ ಉತ್ತೇಜನಕ್ಕೆ ನಿರ್ಧಾರ.
ಇದು ಕೂಡ ಒಳ್ಳೆಯದು ಅಲ್ವಾ. ಎಷ್ಟು 100 ಕೋಟಿಗಿಂತ ಹೆಚ್ಚು ಬಾಂಡ್ಗಳ ವಿತರಣೆ ಅಂತ ನೋಡ್ರಿ. ಹೊಸದನ ಘೋಷಣೆ 100 ಕೋಟಿ ಹೊಸದನ ಘೋಷಣೆ ಮಾಡ್ರ ಅಂತ ನೋಡ್ರಿ ಇದಕ್ಕೆ. ಅಮೃತ ಯೋಜನೆ ಅಡಿ ಕೇಳ್ತಿರ್ತಾರೆ. ಬಜೆಟ್ ಪ್ರಸ್ತಾವಕ್ಕೆ ಸಂಪುಟ ಸಭೆ ಸಮ್ಮತಿ. ಅಂದ್ರೆ ಮೊದಲಿಂದರೆ ಸಂಪುಟ ಸಮಿತಿ ಅವರು ಸಮ್ಮತಿ ಸಿಕ್ಕ ಮ್ಯಾಗ ಏನ್ ಗೊತ್ತೇನ್ರಿ, ಪೂರ್ಣಾವಧಿ ಬಜೆಟ್ ಮಂಡಿಸ್ತಾರ. ಇಲ್ಲೇನು ಕೊಟ್ಟಿದ್ದಾರೆ ನೋಡ್ರಿ. ಪ್ರಧಾನಿ ಮೋದಿಯವರ 3ನೇ ಅವಧಿಯಲ್ಲಿನ 2ನೇ ಪೂರ್ಣಾವಧಿ ಬಜೆಟ್ ಎನಿಸಿಕೊಂಡಿದೆ ಅಂತ ಕೇಳ್ತಿರ್ತಾರೆ ನೋಡ್ರಿ. ಶಿಕ್ಷಣಕ್ಕೆ ಕೂಡ ಚೆನ್ನಾಗಿ ಕೊಟ್ಟಿದಾರಂತೆ ಸರ್. 5 ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆ ಇರುವ 2 ಮತ್ತು 3ನೇ ಶ್ರೇಣಿಯ ನಗರಗಳ ಅಭಿವೃದ್ಧಿಗಾಗಿ 12.2 ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡೋದಾಗಿ 26-27 ಹಣಕಾಸು ಘೋಷಣೆ ಮಾಡಿದೆ. ಒಳ್ಳೆ ಉದ್ದೇಶ ರೀ. ಆಮೇಲೆ ನೋಡ್ರಿ, 15,000 ಮಾಧ್ಯಮಿಕ ಶಾಲೆಗಳು ಮತ್ತು 500 ಕಾಲೇಜುಗಳ ಡಿಜಿಟಲ್ ಕೌಶಲ್ಯ ಉತ್ತೇಜನಕ್ಕಾಗಿ ಕಂಟೆಂಟ್ ಕ್ರಿಯೇಟಿಂಗ್ ಪ್ರಯೋಗಾಲಯಗಳನ್ನು ಸ್ಥಾಪಿಸಲು ಈ ಬಾರಿ ಬಜೆಟ್ ನಲ್ಲಿ ಪ್ರಸ್ತಾವಿಸಲಾಗಿದೆ. ಎಸ್ ನೋಡ್ರಿ, ಶಿಕ್ಷಣ ಅಂತಕ್ಕಂತ ಇರ್ಬೇಕು ಸ್ನೇಹಿತರೆ ಅದಲ್ವಾ. ನಾವು ಶಿಕ್ಷಣ ಆಗಿರ್ಬೋದು, ಟೆಕ್ನಾಲಜಿದಾಗ ಹೆಂಗ್ ಅಭಿವೃದ್ಧಿ ಅಂತೀವಲ್ವಾ, ಹಂಗೆ ನಾವು ಪ್ರತಿಯೊಂದು ಹಂತದಲ್ಲ ಏನಪ್ಪಾ ಅಂದ್ರ ಹಂತ ಹಂತವಾಗಿ ಬೆಳವಣಿಗೆ ಹೋಗ್ತಾ ಹೋಗ್ತೀವಿ ಅದಲ್ವಾ. ವಿಧಾನಸಭೆ ಚುನಾವಣೆ ನಡೆಯುವ ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು, ಪಾಂಡಿಚೇರಿ, ಪುದುಚೇರಿ, ಕೇರಳ ರಾಜ್ಯಗಳಿಗೆ ಈ ಬಾರಿಯ ಕೇಂದ್ರ ಬಜೆಟ್ ನಲ್ಲಿ ಭರ್ಜರಿ ಕೊಡುಗೆ ಘೋಷಿಸಲಾಗಿದೆ. ಆ ರಾಜ್ಯ ಕೊಟ್ಟಿದಂತೆ ಒಡಿಶಾ, ತಮಿಳುನಾಡು, ಆಂಧ್ರದಲ್ಲಿ ಅಪರೂಪ ಖನಿಜಗಳು ಮೀಸಲು ಘೋಷಣೆ. ತಮಿಳುನಾಡು, ಕೇರಳ, ಒಡಿಶಾ ಮತ್ತು ಆಂಧ್ರ ಕರ್ನಾಟಕ ಸ್ಥಾಪನೆಗೆ ಉದ್ದೇಶನ. ಗ್ರಾಮ ಸ್ವರಾಜ್ ನೋಡ್ರಿ, ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆ ನೋಡ್ರಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮೊದಲು MG ನರೇಗಾ ಇತ್ತಲ್ರಿ, ಬದಲಿಸಿ VBG ರಾಮ್ಜಿ ಅಂತಕ್ಕಂಥ ಹೆಸರಿನ ಯೋಜನೆ ಪರಿಚಯಿಸಿದ ಕೇಂದ್ರ ಸರ್ಕಾರ ಗಾಂಧಿ ಹೆಸರನ್ನು ಕೈಬಿಟ್ಟಿದ್ದಕ್ಕೆ ಟೀಕೆ ಆಗ್ತಾ ಇಲ್ತಿದ್ದಲ್ರಿ. ಅದಕ್ಕೆ ಏನ್ ಮಾಡ್ರ ಗೊತ್ತಾ, ಈ ಸರಿ ಹೊಸ ಯೋಜನೆ, ಗಾಂಧಿ ಹೆಸರಿನಲ್ಲಿ ಹೊಸ ಯೋಜನೆಯನ್ನು ಪ್ರಕಟಿಸಲಾಗಿದೆ. ಖಾದಿ ಕೈಮಗ್ಗ ನೋಡ್ರಿ, ಕೈಮಗ್ಗ ಕೇಳ್ತಿರ್ತಾರ. ಕೈಮಗ್ಗ ದಿನ ಯಾವಾಗ ಆಚರಣೆ ಮಾಡ್ತಾರ? ಆಗಸ್ಟ್ 7ಕ್ಕೆ ಆಚರಣೆ ಮಾಡ್ತಾರ ನೋಡ್ರಿ, ಹೌದಲ್ವಾ. ಮತ್ತು ಕರಕುಶಲ ವಲಯಕ್ಕೆ ಹೌದಲ್ವಾ ಉತ್ತೇಜನ ನೀಡುವ ಉದ್ದೇಶದಿಂದ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆಯನ್ನು ಜಾರಿಗೆ ತರುವುದಾಗಿ ಹೊಸ ಯೋಜನೆ ಮಾಡಲ್ತಾರ ಅಂತ ಮಹಾತ್ಮ ಗಾಂಧಿ ಹೆಸರು ಮೇಲೆ ನೋಡ್ರಿ. ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆಯನ್ನು ಜಾರಿಗೆ ತರುವುದಾಗಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ನಲ್ಲಿ ಭಾಷಣ ಘೋಷಿಸಿದ್ದಾರೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಕೇಳ್ತಿರ್ತಾರೆ ನೋಡ್ರಿ. ಒಂದು ಜಿಲ್ಲೆ ಒಂದು ಉತ್ಪನ್ನ ಪರಿಕಲ್ಪನೆ ಅಡಿಯಲ್ಲಿ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆ ಇವು ಸ್ಕೀಮ್ಗಳೆಲ್ಲ ಎಕ್ಸಾಮ್ ಕ್ವಶನ್ ಕೇಳ್ತಿರ್ತಾರೆ ಅನ್ಸುತ್ತಾರೆ. ಸ್ಕೀಮ್ ಮೀನ್ಸ್ ಯೋಜನೆ ಅಂದ್ರೆ ಯಾವುದೇ ಒಂದು ಕ್ಷೇತ್ರ ನನ್ಗೆ ಗೊತ್ತೇನ್ರಿ, ಅಭಿವೃದ್ಧಿ ಮಾಡ್ಬೇಕಾದ್ರ ಏನ್ ಮಾಡ್ತಾರೆ ಹೇಳ್ರಿ, ಯೋಜನೆ ಅಂತಕ್ಕಂತ ಬರ್ತಾರ ಅದಲ್ವಾ. ಈಗ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಆಮೇಲೆ ನಮ್ ಗೃಹ ಸಚಿವಾಲಯಕ್ಕೆ ಅದಲ್ವಾ, ಗೃಹ ಸಚಿವಾಲಯಕ್ಕೆ ಎಷ್ಟು ಕೊಟ್ಟಿರೋ ಗೊತ್ತೇನ್ರಿ ಸಲ? ಎಷ್ಟು ಬಂದ್ರೆ 2.55 ಅಂದ್ರೆ 2.55 ಲಕ್ಷ ಕೋಟಿ ಕೊಟ್ಟಿದ್ದಾರೆ ನೋಡ್ರಿ ಗೃಹ ಸಚಿವಾಲಯಕ್ಕ. ಗೃಹ ಸಚಿವರಾದ ಹೇಳ್ರಿ ಅಮಿತ್ ಶಾ ಅವರು. ಗೃಹ ಸಚಿವಾಲಯದಾಗ ನೋಡ್ರಿ, ಇದ್ರ ಪ್ರಮುಖವಾಗಿ ಇದ್ರಾಗ ನೋಡ್ರಿ ಹಿಂದಿನ ಹಣಕಾಸದಲ್ಲಿ 2.33 ಲಕ್ಷ ಕೋಟಿ ರೂಪಾಯಿ ಇದ್ರಿ. ಇದರಲ್ಲಿ 1 ಲಕ್ಷ ಕೋಟಿ ಅದಷ್ಟು ಹೆಚ್ಚಿಗೆ ಅಂತ ಸರಿ. ಪೊಲೀಸ್ ಇಲಾಖೆಗೆ ಎಷ್ಟು ಕೊಟ್ಟಿರ ಗೊತ್ತೇನೆ ವೆಚ್ಚವಾಗಿ? ಪೊಲೀಸ್ ಇಲಾಖೆಗೆ ರೀ 1.73. ಪೊಲೀಸ್ ಅದಲ್ವಾ. ಏನ್ ಗೊತ್ತೇನೆ, ನಮ್ ಪೊಲೀಸ್ ಗೊತ್ತಿರ್ಬೇಕ್ರಿ. ಪೊಲೀಸ್ ಕರ್ನಾಟಕ ರಾಜ್ಯ ಪೊಲೀಸ್ ಮುಖ್ಯಸ್ಥರು DGP, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಯಾರ್ರಿ? MS ಸನ್ನಿ ನೋಡ್ರಿ. ಬ್ಯೂರೋ ಆಫ್ CBI ಅದಲ್ವಾ. ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ CAPF ಗಳ ನಕ್ಸಲ ಚಟುವಟಿಕೆ ಸೇರಿದಂತೆ ಭದ್ರತಾ ಕರ್ತವ್ಯಗಳಿಗೆ ಸಂಬಂಧಿಸಿದ CRPF ಆಗಿರ್ಬೋದ್ರಿ, ಗಡಿ ಭದ್ರತೆ ಯೋಜನೆ BSF ಮತ್ತು ITBP ಮತ್ತು ಹಾಗೂ ವಿಮಾನಯಾನ ಯೋಜನೆಗಳು CISF ಸೇರಲಿದ್ದಾರೆ ನೋಡ್ರಿ. ರಾಮ್ಜಿ ಇದು MG ನರೇಗಾಗೆ ಪರಿಣಾಮಕಾರಿ ಮಾಡ್ರಿ ನೋಡ್ರಿ, ಅದ್ರಲ್ಲಿ ಕೇಳ್ತಿರ್ತಾರೆ ನೋಡ್ರಿ. MG ನರೇಗಾ ಈ ಸಲ ರಾಮ್ಜಿ ಅಂದ್ರೆ VBG ರಾಮ್ಜಿಗೆ ಎಷ್ಟು ಕೊಟ್ರು ಗೊತ್ತೇನ್ರಿ? 95,000 ಕೋಟಿ ರೂಪಾಯಿ ಕೊಟ್ರಿ ನೋಡ್ರಿ ಸಲ. ಅದೆಲ್ಲ ಬರೋ ಚರ್ಚೆಗೊಳಗಾಗಿರುವ ಅಂದ್ರೆ ಇದ್ದೇ ವಿರೋಧ ಪಕ್ಷದಲ್ಲಿ ಇರ್ಬೇಕ್ರಿ, ಮಾತಾಡ್ಬೇಕು. ಅವಾಗ್ಲೇ ಏನ್ ದೇಶ ಆಗಿರ್ಬೋದು ಅಭಿವೃದ್ಧಿ ಆಗ್ತಾರೆ ಅದಲ್ವಾ. ಇರ್ಲಿ, ಎಷ್ಟು ಕೋಟಿ ನಮ್ಮ ಬಜೆಟ್ ಎಷ್ಟು ಕೊಟ್ಟಪ್ಪ ಅಂತ ಗೊತ್ತಿರ್ಬೇಕು. 95,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನೋಡ್ರಿ. ಗೊತ್ತಿರ್ಲಿ, ಎಕ್ಸಾಮ್ ಕ್ವಶನ್ ಕೇಳ್ಬೋದು ನೋಡ್ರಿ. ಕೇಳ್ತಿರ್ತಾರ. ಕೆಲಸ ದಿನ ಅವಧಿ ವರ್ಷದಲ್ಲಿ ಕೇವಲ ಇದ್ರಾಗ ನೋಡ್ರಿ ನೆಮ್ಮದಿ ಮಾಡ್ತಾರೆ ನೋಡ್ರಿ. ಕೇವಲ 100 ದಿನ 100 ದಿನ ಮಾಡಿ ಹೇಳಿದೆ. ಅಂದಾಜು ಜಾರಿಗೆ. ನೋಡ್ರಿ ನೆಕ್ಸ್ಟ್ ಕೇಂದ್ರ ಶಿಕ್ಷಣ ನೋಡ್ರಿ. ಕೇಂದ್ರೀಯ ಶಿಕ್ಷಣ ಶಾಲೆಗೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತೇನ್ರಿ? ಕೇಳ್ತಿರ್ತಾರೆ. ಹೈಲೈಟ್ ರೀ, 10,129 ಕೋಟಿ ಕೊಟ್ಟಿದ್ದಾರೆ ಅಂತ ನೋಡ್ರಿ. ಕೇಳ್ತಿರ್ತಾರೆ ಎಕ್ಸಾಮ್ ಅದಲ್ವಾ. ಗ್ರಾಮೀಣ ಅಭಿವೃದ್ಧಿ ಅದಲ್ವಾ, ರೂರಲ್ ಡೆವಲಪ್ಮೆಂಟ್ ಅಂತ ಗ್ರಾಮೀಣ ಅಭಿವೃದ್ಧಿ ಅಂತಕ್ಕಂಥ ನೋಡ್ರಿ. ಎಷ್ಟದ 1.94 ಲಕ್ಷ ಕೋಟಿ ಅದಲ್ವಾ.
1.94 ಲಕ್ಷ ಕೋಟಿ ಅದ ನೋಡ್ರಿ ಗ್ರಾಮೀಣಾಭಿವೃದ್ಧಿ. ಇವ್ ನೇರವಾಗಿ ಕ್ವಶನ್ ಕೇಳ್ಬೋದು. ಗ್ರಾಮೀಣಾಭಿವೃದ್ಧಿಗೆ ಕೇಂದ್ರದಲ್ಲಿ ಎಷ್ಟು ಬಜೆಟ್ ಅದ ಗೊತ್ತೇನ್ರಿ? 1.94 ಲಕ್ಷ ಕೋಟಿ ಐತಿ, ಗೊತ್ತಿರ್ಲಿ, ಕ್ವಶನ್ ಕೇಳ್ಬೋದು. ಇದರ ಪ್ರಮುಖವಾಗಿ ಯೋಜನಾ ಬರ್ತಾವ. ಗ್ರಾಮ ಸಡಕ್ ಯೋಜನೆ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಆಗಿರ್ಬೋದ್ರಿ, ಹಣಕಾಸು ವರ್ಷ, ಹಿಂಗೆಲ್ಲ ಕೇಳ್ತಿರ್ತಾರಲ್ಲ, ಇಂಪಾರ್ಟೆಂಟ್ ಆಗಿರ್ತಾರೆ. ಸಚಿವರ ಸಂಬಳ, ಪ್ರಧಾನ ಕಚೇರಿ, ಆಡಳಿತಕ್ಕೆ ಅಂದ್ರೆ ಎಷ್ಟು ಕೋಟಿ ಖರ್ಚು ಮಾಡಿದಾರೆ ಅಂತ ಕೊಟ್ಟಿದ್ದಾರೆ, ಗೊತ್ತಿರ್ಲಿ. ಏಪ್ರಿಲ್ 1ರಿಂದ ನಮ್ಮ ಈ ಫೈನಾನ್ಸಿಯಲ್ ಇಯರ್ ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗುತ್ತಲ್ಲ, ಹೊಸ ತೆರಿಗೆ ನೋಡೋದು ಕೇಳ್ತಿರ್ತಾರೆ. 1964 ಹಳೆಯ ಆದಾಯ ತೆರಿಗೆ ಕಾನೂನು ಬದಲಾಗಿ 25ರ ಆದಾಯ ತೆರಿಗೆ 2026 1ರ ಜಾರಿಗೆ ಬರಲಿದೆ. ಸಚಿವ ನಿರ್ಮಲಾ ಸೀತಾರಾಮನ್ ಮಹತ್ವದ ಘೋಷಣೆ ಮಾಡಿದರು. ಅಂದ್ರೆ ಹೊಸ ಘೋಷಣೆ ನೋಡ್ರಿ. ಈ ಸಲ ಗೊತ್ತಿರ್ಲಿ ಕೇಳ್ತಿರ್ತಾರೆ. ಪುರಾತತ್ವ ಇಲಾಖೆಗಳಿಗೆ ಅವಕ್ಕೆ ಅಭಿವೃದ್ಧಿ ಮಾಡ್ಬೇಕಂತ ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ನೋಡ್ರಿ. ಇದು ಇಂಪಾರ್ಟೆಂಟ್ ನೋಡ್ರಿ. ಬಜೆಟ್ ನಲ್ಲೂ AI ಹವಾ, ಆರ್ಟಿಫಿಷಿಯಲ್ ಹವಾನೇ ಹವಾ ರೀ. ಕೃತಕ ಬುದ್ಧಿಮತ್ತೆ ಕರೀತಾವ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತಕ್ಕಂಥದ್ದು ಅಲ್ವಾ. ಈಗ ಎಲ್ಲಾ ಕ್ಷೇತ್ರಗಳಲ್ಲೂ ಬಳಕೆ ಆಗುತ್ತದೆ. ಈಗ ನೋಡಿ ಎಲ್ಲಾ ಕ್ಷೇತ್ರದಾಗ ಅದಲ್ರಿ. ಕೇಂದ್ರ ಬಜೆಟ್ ನಲ್ಲೂ ನ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ್ರಿ ಸೀತಾರಾಮನ್ ಅವರು. 12 ಬಾರಿ ಉಲ್ಲೇಖಿಸಿದ್ದಾರೆ. ಬಹುಭಾಷಣ ಸಾಧನದ ಭಾರತ್ ವಿಸ್ತರಣೆಯಿಂದ ಹಿಡಿದು ಚಾಲಿತ ಉದ್ಯೋಗ ಮ್ಯಾಚಿಂಗ್ ಪ್ಲಾಟ್ಫಾರ್ಮ್ಗಳಿಗೆ ಪದ ಬಳಕೆಯಾಗಿದೆ. ಶಾಲಾ ಪಠ್ಯಕ್ರಮದಲ್ಲಿ ಸಂಯೋಜನೆ, ಕೃಷಿ ಸಲಹಾ ವ್ಯವಸ್ಥೆಯಲ್ಲಿ ಬಳಕೆ ಕುರಿತು ಪ್ರಸ್ತಾಪಿಸಲು ಶಾಲೆದಾಗ ಆಗಿರ್ಬೋದ್ರಿ, ಅಂದ್ರೆ ಪಾಠದಾಗ ನಾವು ಕಲಿಬೋದ್ರಿ ಹೆಂಗ್ ಯೂಸ್ ಮಾಡ್ಬೇಕು, ಉದ್ಯೋಗದಾಗ ಆಗಿರ್ಬೋದ್ರಿ, ಅದಲ್ವಾ. ಪ್ರತಿಯೊಂದು ಸ್ವಲ್ಪ ರೂಪಿಸೋದು ಏನ್ ಗೊತ್ತೇನ್ರಿ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನೋಡ್ರಿ ಡೈರೆಕ್ಟ್ ಎಷ್ಟು ಕೊಟ್ಟಿದಾರ ಎಕ್ಸ್ಪೆಂಡಿಚರ್ ಆಫ್ ಮೇಜರ್ ಐಟಮ್ಸ್ ಅಂದ್ರೆ ನೋಡೋಣ ಬರ್ರಿ. ಒಂದು ಹೈಲೈಟ್ ಟ್ರಾನ್ಸ್ಪೋರ್ಟ್ಗೆ ಎಷ್ಟದ ಗೊತ್ತೇನ್ರಿ? ಸಾರಿಗೆಗ 5,98,520 ಕೋಟಿದ ಲಕ್ಷ ಕೊಟ್ಟಿದೆ ನೋಡ್ರಿ. ನೆಕ್ಸ್ಟ್ ಡಿಫೆನ್ಸ್ ರಕ್ಷಣಾ ವಲಯಕ್ರಿ 5,94,585 ಕೋಟಿ. ರೂರಲ್ ಡೆವಲಪ್ಮೆಂಟ್ ಗ್ರಾಮೀಣಾಭಿವೃದ್ಧಿ ರೀ 2,73,108 ಕೋಟಿ. ನೆಕ್ಸ್ಟ್ ಹೋಮ್ ಅಫೇರ್ಸ್ ಅದಲ್ವಾ ಎಷ್ಟದ ಗೊತ್ತೇನ್ರಿ? 2,55,234 ಲಕ್ಷ ಕೋಟಿ. ಅಗ್ರಿಕಲ್ಚರ್ ಅಂಡ್ ಅಲೈಡ್ ಆಕ್ಟಿವಿಟೀಸ್ ನೋಡ್ರಿ 1,67,671. ಎಜುಕೇಶನ್ ಎಷ್ಟದ ರೀ? 1,39,289 ಕೋಟಿ. ಎನರ್ಜಿ 1,09,029 ಲಕ್ಷ ಕೋಟಿ ನೋಡ್ರಿ. ನೆಕ್ಸ್ಟ್ ಹೆಲ್ತ್ಗೆ ಎಷ್ಟದ ಗೊತ್ತೇನ್ರಿ? 1,04,599 ಲಕ್ಷ ಕೋಟಿ ಐತಿ. ಅರ್ಬನ್ ನಗರಾಭಿವೃದ್ಧಿ ನೋಡ್ರಿ 85,522 ಲಕ್ಷ ಕೋಟಿ ರೀ. ನೆಕ್ಸ್ಟ್ IT ಅಂಡ್ ಟೆಲಿಕಾಂ 74,560 ಲಕ್ಷ ಕೋಟಿ. ನೆಕ್ಸ್ಟ್ 70,000 ಇದು ಕಾಮರ್ಸ್ ಅಂಡ್ ಇಂಡಸ್ಟ್ರಿ ವಾಣಿಜ್ಯ ಮತ್ತು ಕೈಗಾರಿಕೆ 70,296 ಲಕ್ಷ ಕೋಟಿ. ಕೇಳ್ತಿರ್ತಾರದಲ್ವಾ 62,362 ಕೋಟಿ ಕ್ರೋರ್ದಾಗದಲ್ರಿ. ಸೈಂಟಿಫಿಕ್ ಡಿಪಾರ್ಟ್ಮೆಂಟ್ ಎಷ್ಟು ಗೊತ್ತಾ? 55,756 ಕೋಟಿ ಕೊಟ್ಟಿದ್ದಾರಂತ್ರಿ. ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ 45,500 ಕೋಟಿ. ನೆಕ್ಸ್ಟ್ ಎಕ್ಸ್ಟರ್ನಲ್ ಅಫೇರ್ಸ್ ಮತ್ತೆ 22,119 ಕೋಟಿ. ನೆಕ್ಸ್ಟ್ ನೋಡ್ರಿ ಫೈನಾನ್ಸ್ದಾಗ ಹಣಕಾಸಿಗೆ 20,649 ಕೋಟಿ. ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟ್ 6,812 ಕೋಟಿ ಕೊಟ್ಟಿದ್ದಾರೆ ನೋಡ್ರಿ. ಇದು ಬಜೆಟ್ ಅದ. ಅದರ ಪ್ರಮುಖ ಜಿಕೆ ಸಂಬಂಧಪಟ್ಟ ಬಜೆಟ್ ವಿಷಯ ತಗೊಳ್ರಿ. ಸರ್ ಬಜೆಟ್ ಮಂಡಿಸಬೇಕು ಬೇಕಾ ರಾಷ್ಟ್ರಪತಿಯವರ ಅಂಗೀಕಾರ ಅಂದ್ರೆ ಬಜೆಟ್ ಮಂಡಿಸ್ಬೇಕಂದ್ರೆ ಏನ್ ರಾಷ್ಟ್ರಪತಿಯವರ ಅಂಗೀಕಾರ ಆಗತ್ತಿದಾರಿ. ಮತ್ತೇನ್ ಗೊತ್ತೇನ್? ಬಜೆಟ್ ಲೋಕಸಭೆಯಲ್ಲಿ ಮೊದಲು ಮಂಡಿಸಬೇಕು ಲೋಕಸಭೆಯಲ್ಲಿ. ಆಮೇಲೆ ಸ್ವತಂತ್ರ ಪೂರ್ವದಲ್ಲಿ ಅಥವಾ ಭಾರತದಲ್ಲಿ ಮುಂಗಡ ಪತ್ರ ಮೀನ್ಸ್ ಬಜೆಟ್ ಯಾರು ಮಂಡಿಸ್ತಾರ ಗೊತ್ತೇನ್ರಿ? ಮೊಟ್ಟ ಮೊದಲ ಸ್ವತಂತ್ರ ಪೂರ್ವದಲ್ಲಿ ಜೇಮ್ಸ್ ವಿಲ್ಸನ್. ಯಾವ ವರ್ಷ? 1860ರಲ್ಲಿ. ನಂತರ ನೋಡ್ರಿ ಜವಾಹರ್ಲಾಲ್ ನೆಹರು ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರದಲ್ಲಿ ಮುಂಗಡ ಪತ್ರವನ್ನು 1940ರಲ್ಲಿ ವಿತ್ತ ಸಚಿವರಾಗಿದ್ದ ಲಿಯಾಖತ್ ಅಲಿ ಖಾನ್ ಮಂಡಿಸಿದರು. ನೆಕ್ಸ್ಟ್ ನೋಡ್ರಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ್ದಾರೆ. ನಿಮ್ಮ ಅವಾಗ ಹೇಳ್ತಾರೆ ನೋಡಿ ಮಾಜಿ ದೇಶ 10 ಬಾರಿ ನೋಡ್ರಿ. ಆಮೇಲೆ ಸ್ವತಂತ್ರ ಭಾರತ ಮೊದಲ ಮುಂಗಡ ಪತ್ರ ಅಥವಾ ಬಜೆಟ್ ಅಂದ್ರೆ ಸ್ವತಂತ್ರ ಭಾರತ. ನಮ್ಮ ಭಾರತ ದೇಶಕ್ಕ ಸ್ವತಂತ್ರ ಬಂದ ನಂತರ ಮೊಟ್ಟ ಮೊದಲ ಬಾರಿ ಬಜೆಟ್ ಚಾರ್ಟ್ ಮಾಡಿಸ್ತಾರ ಗೊತ್ತೇನ್ರಿ? ಷಣ್ಮುಗಂ ಚೆಟ್ಟಿ ಅಂತಕ್ಕಂಥವ್ರು 1947 ರೀ. ಮುಂಚೆನ್ ಬಂದಾಗ 1860ಕ್ಕೆ ಜೇಮ್ಸ್ ವಿಲ್ಸನ್ ದೇಶದ ಮೊಟ್ಟ ಮೊದಲ ಮಹಿಳಾ ವಿತ್ತ ಅಥವಾ ಹಣಕಾಸು ಗೊತ್ತೇನ್ರಿ? ಇಂದಿರಾ ಗಾಂಧಿ ಅವ್ರು ನೋಡ್ರಿ. ನಮ್ಮ ಪ್ರೀತಿಯ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು. ಪ್ರಿಯದರ್ಶಿನಿ ಭಾರತ ಉಕ್ಕಿನ ಮಹಿಳೆ ಅದಲ್ವಾ. ನೆಕ್ಸ್ಟ್ 2ನೇ ಬಾರಿ ನಿರ್ಮಲಾ ಸೀತಾರಾಮನ್ ಇವ್ರು ಅತಿ ದೀರ್ಘಕಾಲ ಮಂಡಿಸ್ತಾರೆ ನೋಡ್ರಿ.
ಇನ್ನೊಂದು ಅತಿ ಕಡಿಮೆ ಏನ್ ಗೊತ್ತಿರ ಕಡಿಮೆ ಇದ್ದಾಗ ಬಜೆಟ್ ಮಂಡಿಸ್ತಾರ ಗೊತ್ತಾ ಅರುಣ್ ಜೇಟ್ಲಿ ಅಂತಕ್ಕಂತಾರ ನೋಡ್ರಿ ಹೊರಡಿಸ್ದಾಗ್ರಿ. ಆಮೇಲೆ ಸ್ವತಂತ್ರ ಪೂರ್ವ ಭಾರತದಲ್ಲಿ ಮೊದಲ ರೈಲ್ವೆ ಬಜೆಟ್ ರೀ ವಿಲಿಯಂ ಅಕ್ಬರ್ತ್ ಅಂತಕ್ಕಂಥವ್ರು 1921 ರೈಲ್ವೆ ಬಜೆಟ್ ಅನ್ನು ಕೇಂದ್ರ ಬಜೆಟ್ ನಿಂದ ಬೇರ್ಪಡಿಸಲಾಗಿತ್ತು. ವಿಲಿಯಂ ಅಕ್ಬರ್ ಸಮಿತಿ ಒಳಗ ಅಂದ್ರ ಮುಂಚೆ ಮಾಡ್ತಾರೆ ಗೊತ್ತಾ ಕೇಂದ್ರ ಬಜೆಟ್ ಮತ್ತು ರೈಲ್ವೆ ಬಜೆಟ್ ಸಪರೇಟ್ ಇರ್ತಾರೆ. ಅಂದ್ರೆ ಕೇಂದ್ರ ಬಜೆಟ್ ಮತ್ತು ರೈಲ್ವೆ ಬಜೆಟ್ ವಿಂಗಡಿಸಿದ ಸಮಿತಿ ಗೊತ್ತಿರ್ಬೇಕು ವಿಲಿಯಂ ಅಕ್ಬರ್ ಸಮಿತಿ ರೀ ಅದಲ್ವಾ. ಬಟ್ ನೋಡಿ ಸ್ವತಂತ್ರ ಭಾರತ ಮೊದಲ ರೈಲ್ವೆ ಬಜೆಟ್ ಮಂಡಿಸಿದವರು ಯಾರಪ್ಪ ಜಾನ್ ಮತ್ತಾಯಿ. ಸ್ವತಂತ್ರ ಭಾರತ ರೈಲ್ವೆ ಬಜೆಟ್ ಪ್ರತ್ಯೇಕವಾಗಿ ಮಂಡಿಸಿದವರು ಜಾನ್ ಮತ್ತಾಯಿ. ಕೊನೆಯದಾಗಿ ರೈಲ್ವೆ ಬಜೆಟ್ ಪ್ರತ್ಯೇಕವಾಗಿ ಮಂಡಿಸಿದವರು ಸುರೇಶ್ ಪ್ರಭು 2014 ನೋಡ್ರಿ. ಮತ್ತೆ ನೋಡ್ರಿ 2017-18 ಏನ್ ಮಾಡ್ತಾರೆ ಗೊತ್ತೇನ್ರಿ ರೈಲ್ವೆ ಬಜೆಟ್ ಮತ್ತು ಕೇಂದ್ರ ಬಜೆಟ್ ಎರಡು ವಿಲೀನ ಮಾಡ್ತಾರೆ. ಆ ವಿಲೀನಗೊಳಿಸೋ ಸಮಿತಿ ಯಾವ್ದು ಗೊತ್ತೇನ್ ವಿವೇಕ್ ದಬ್ರ ಸಮಿತಿ ಅದಲ್ವಾ. ರೈಲ್ವೆ ಬಜೆಟ್ ಅನ್ನು ಸಾಮಾನ್ಯ ಬಜೆಟ್ ನೊಂದಿಗೆ ಅಂದ್ರೆ ಎರಡು ಸೇರ್ಬಿಟ್ಟು ಏನ್ ಗೊತ್ತೇನ್ರಿ ಮೊದಲಿಗೆ ಅಂದ್ರೆ ಕೇಂದ್ರ ಬಜೆಟ್ ರಾಜ್ಯ ಬಜೆಟ್ ಎರಡು ಸೇರ್ಬಿಟ್ಟು ಮಂಡಿಸಿದವರು ಅರುಣ್ ಜೇಟ್ಲಿ 2017. ಇನ್ನೊಂದು ಗೊತ್ತಿರ್ಬೇಕು ಕೇಂದ್ರ ಬಜೆಟ್ ನ ಕುರಿತು ತಿಳಿಸುವ ವಿಧಿ 112 ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ರಾಜ್ಯ ಬಜೆಟ್ ಅಂತ ಬಂದಾಗ ತಿಳಿಸುವ ವಿಧಿ 202ನೇ ವಿಧಿ ನೋಡ್ರಿ ಗೊತ್ತಿರ್ಲಿ. ಬಜೆಟ್ ನ ಕುರಿತು ಹೈಲೈಟ್ ಮಾಹಿತಿ ಇಲ್ಲಿ. ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತ ಮುಂದಿನ ಸಂಚಿಕೆದಾಗ ಸಿಗಮಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್.